ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳು. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತೋಣ, ಈ ವಾಕ್ಯ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಓದುವಾರ ನಿಶ್ಚಯವಾಗಿ ನಿಮಗೆ ಮೇಲಾಗುವಂಥ ಬಿಡುಗಡೆ ಮಾಡುವೆನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಭಯಭಕ್ತಿ ಉಳ್ಳಂಥವರ ಸುತ್ತಲೂ ಕೂಡ ದೇವರು ತನ್ನ ದೂತರನ್ನು ಕಾವಲಾಗಿರಿಸಿ ಕಾಪಾಡುವವನಾಗಿದ್ದಾನೆ. ಯಾರು ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ತಾರೋ ಅಂಥವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವವರಾಗಿದ್ದಾನೆ ಮತ್ತು ಅವರನ್ನು ಕೈ ಬಿಡಲಾರದ ದೇವರಾಗಿದ್ದಾನೆ ಎಂಬುದಾಗಿ ಓದುವಾರ ನಾವು ಕೇಳಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 15ನೇ ಅಧ್ಯಾಯ 11 ಮತ್ತು 20ನೇ ವಾಕ್ಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ ಸಂಕ್ಷಿಪ್ತವಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈ ಸಮಯದಲ್ಲಿ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 11ನೇ ವಾಕ್ಯವನ್ನು, ಪ್ರಕಟಣೆ 3:11. ಬೇಗನೆ ಎಸ್ ಎಸ್ ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ಆತನು ಬರುವಾತನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಬರಬೇಕಾದ್ರೆ ಲೋಕದಲ್ಲಿ ಶ್ರಮೆಗಳು, ಸಂಕಟಗಳು, ಎಲ್ಲ ಭೂಕಂಪಗಳು, ಒಬ್ಬರನ್ನ ಕಂಡ್ರೆ ಒಬ್ರಿಗೆ ಆಗಲಾರದ ಸ್ಥಿತಿ, ಹೊಟ್ಟೆ ಕಿಚ್ಚು, ಭಯಂಕರವಾದಂಥ ಪರಿಸ್ಥಿತಿಗಳು ಮನುಷ್ಯರ ಮಧ್ಯದಲ್ಲಿ ಜರುಗ್ತವೆ ಎಂಬುದಾಗಿ ದೇವರು ಯಾವಾಗಲೂ ಬರೆಯಿಸಿಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ ಇವತ್ತಿನ ದಿನ ನಿನಗಿರುವುದನ್ನು, ಆ ವಾಕ್ಯವನ್ನು ನಾವು ಕಾನ್ಸಂಟ್ರೇಟ್ ಮಾಡೋಣ, ಎಂಫಸೈಸ್ ಮಾಡಿ ಆ ವಾಕ್ಯವನ್ನು ಇವತ್ತಿನ ದಿನ ನಾವು ಧ್ಯಾನ ಮಾಡೋಣ. ನಿನಗಿರುವುದನ್ನು, ಹಲ್ಲೆಲೂಯಾ. ದೇವರು ನಿನಗೆ ಯಾವುದು ಕೊಟ್ಟಿದ್ದಾನೋ ಅದನ್ನು ನೀನು ಬಿಗಿಯಾಗಿ ಹಿಡಿದುಕೋ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅನೇಕ ಭಕ್ತರು ಕೆಲವು ಸಾರಿ ಅವರು ಭಕ್ತಿಯಿಂದ ದೂರವಾದಾಗ ಅವರು ತಮಗಿರುವಂಥ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನು, ವಿಶೇಷವಾಗಿರ್ತಕ್ಕಂಥ ಲಕ್ಷಣಗಳನ್ನು ಅವ್ರು ಏನು ಮಾಡಿದ್ದಾರೆ? ಕಳೆದುಕೊಂಡಿದ್ದಾರೆ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ಬೇಗನೆ ಬರುವ ದೇವರಾಗಿದ್ದೇನೆ, ನಿನಗಿರುವುದನ್ನು ನೀನು ಬಿಗಿಯಾಗಿ ಹಿಡಿದುಕೊಂಡರು. ಅದನ್ನು ಅಪಹರಿಸುವುದಕ್ಕಾಗಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ನಿನ್ನ ಮನೆಯಲ್ಲಾಗಿರ್ಬೋದು, ನಿನ್ನ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆಗಿರ್ಬೋದು, ನಿನ್ನ ಕುಟುಂಬಸ್ಥರಲ್ಲಿ ಆಗಿರ್ಬೋದು, ಆ ಒಂದು ಜಯಮಾಲೆಯನ್ನು ಅಪಹರಿಸುವುದಕ್ಕೆ ಬರ್ತಾರೆ. ದೇವ್ರ ವಾಕ್ಯ ಹೇಳ್ತಾ ಇದೆ, ದೇವರು ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜಯಮಾಲೆಯನ್ನು, ಜಯ ಕಿರೀಟವನ್ನು ಇಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಬಾಡದ ಜಯಮಾಲೆಯನ್ನು ದೇವರು ಕೊಡಲಿಕ್ಕಿದ್ದಾನೆ. ಅನೇಕವಾಗಿ ಅಲಂಕೃತವಾಗಿರ್ತಕ್ಕಂಥ ಕಿರೀಟಗಳನ್ನು ಧಾರಣೆ ಮಾಡುವಂಥ ದೇವರು ನಮಗಿದ್ದಾನೆ. ಪರಲೋಕಕ್ಕೆ ನಾವು ಹೋಗುವಾಗ, ಆತನು ಕರೆದುಕೊಂಡು ಹೋಗುವಾಗ ಒಬ್ಬೊಬ್ಬರ ಹೆಸರನ್ನು ಕರೆದು ದೇವರು ಏನು ಮಾಡ್ತಾನೆ? ಕಿರೀಟ ಧಾರಣೆ ಮಾಡ್ತಾನೆ. ಸುಂದರವಾದ ಮನೆಯಲ್ಲಿ ಎನ್ನುವಂಥ ಹಾಡನ್ನು ನೀವು ಹಾಡ್ರಿ, ಅದನ್ನು ಕೇಳ್ರಿ. ಅಲ್ಲಿ ಹೇಳ್ತಾ ಇದೆ, ನಾವು ಪರಲೋಕಕ್ಕೆ ಹೋಗುವಂಥ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ನಮಗೆ ಕಿರೀಟಗಳನ್ನು ಕೊಡುವವನಾಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತಿನ ದಿನ ದೇವರು ಹೇಳ್ತಾ ಇದ್ದಾರೆ, ನಿನಗಿರುವುದು. ಯಾರಿದ್ದಾರೆ ನಿನಗೆ ಈ ಸಮಯದಲ್ಲಿ? ಯಾರನ್ನು ನೀನು ಪಡೆದುಕೊಂಡಿದ್ದೀಯಾ? ಯಾರನ್ನು ಹೊಂದಿಕೊಂಡಿದ್ದೀಯಾ? ಸೃಷ್ಟಿಕರ್ತನಾಗಿರುವಂಥ ದೇವರನ್ನು. ಆ ದೇವರನ್ನು ತಪ್ಪಿಸುವುದಕ್ಕಾಗಿ ಈ ಲೋಕದಲ್ಲಿ, ನಿನ್ನೆ ಒಬ್ಬರು ಫೋನ್ ಮಾಡಿದ್ರು ಪ್ರಿಯರೇ, ಅವ್ರ ಜೊತೆ ಭಾಳ ಹೊತ್ತು ಮಾತಾಡಿದೆ ನಾನು. ಅವ್ರು ಅಂತ ಇದ್ದಾರೆ ಏನಂತೇಳಿ, ಇಲ್ಲ ರೀ, ಅವರು ಮತ್ತೆ ಪುನಃ ಲೋಕದ ಕಡೆಗೆ ಹೋಗಿದ್ದಾರೆ, ಅದ್ರ ಸಲುವಾಗಿ ಅವ್ರ ತಾಯಿಗೆ ಈ ರೀತಿಯಾಗಿ ಪರಿಸ್ಥಿತಿಗಳು ಏರ್ಪಟ್ಟಿದ್ದಾವೆ ಅಂತೇಳಿ. ಅವ್ರದ್ದು ಬಂದುಬಿಟ್ಟು ಚಿಕ್ಕಲ್ಪರಿವೆ ಅಂತೇಳಿ. ಹಲ್ಲೆಲೂಯಾ. ಅವ್ರ ತಾಯಿ ಮೊದಲೆಲ್ಲ ಎಲ್ಲಮ್ಮ ದೇವರು ಅಂಥೇಳಿ ಮಾಡ್ತಾಯಿದ್ರು, ಅದು ಇದು ಅಂಥೇಳಿ ಮಾಡ್ತಾಯಿದ್ರು. ಈಗ ಅಯ್ಯಮ್ಮ ಬಿಟ್ಟು ದೇವರು ರಕ್ಷಣೆ ಮಾರ್ಗದಲ್ಲಿ ಬಂದಿದ್ದಾರೆ. ಈಗ ಅವ್ರ ಮಕ್ಕಳು ಏನು ಮಾಡ್ತಾ ಇದ್ದಾರೆ? ತಪ್ಪಾದ ಮಾರ್ಗದ ಕಡೆಗೆ ಹೋಗ್ತಾ ಇದ್ದಾರೆ. ಅದಕ್ಕೆ ಈಕೆಗೆ ಆರಾಮಿಲ್ಲ, ಭಾಳ ಸೀರಿಯಸ್ ಆಗಿದೆ, ಭಾಳ ಒದ್ದಾಡ್ತಾ ಇದ್ದಾಳೆ, ತಲೆ ಆ ಕಡೆ ಈ ಕಡೆ ಎಲ್ಲ ಕೂದಲುಗಳನ್ನೆಲ್ಲ ಏನು ಮಾಡ್ತಾ ಇದ್ದಾಳೆ? ಅರಿವಿಕೊಳ್ತಾ ಇದ್ದಾಳೆ ಅಂತೇಳಿ ಮೊನ್ನೆ ರಾತ್ರಿ ಫೋನ್ ಬಂದಿತ್ತು. ಪ್ರೇಯರ್ ಮಾಡಲಾಗಿ ಎಲ್ಲ ಸ್ವಸ್ಥತೆ ಆದಮೇಲೆ ಅವ್ರು ನಿನ್ನೆ ಕೃತಜ್ಞತೆ ಹೇಳೋದಕ್ಕಾಗಿ ಅವ್ರು ಫೋನ್ ಮಾಡಿದರು ಪ್ರೇಯರೇ. ಹಲ್ಲೆಲೂಯಾ. ಅವ್ರು ಹೇಳಿದೆ ನಾನು, ಅವರು ಒಂದು ಮಾತು ಹೇಳಿದ್ರು, ಏನಂತೇಳಿ, ದೇವರು ಹಂಗೆ ಬರ್ತಾವಣ್ರಿ, ಯಾರಾದರೂ ಪರಿಶುದ್ಧರಾಗಿದ್ದರೆ, ಪವಿತ್ರರಾಗಿದ್ದರೆ ಮಾತ್ರ ದೇವ್ರು ಬರೋದಕ್ಕೆ ಸಾಧ್ಯ ಅಂತೇಳಿ ಅಂದರು ಅವ್ರು. ಹಲ್ಲೆಲೂಯಾ. ಅವ್ರು ಏನು ಅಂದ್ಕೊಂಡಿದ್ದಾರೆ? ಎಲ್ಲಮ್ಮ, ಹುಲಿಗೆಮ್ಮ, XYZ ಯಾವೇ ಆಗಿರಲಿ,
ಯಾವನ್ನ ಇಟ್ಕೊಳ್ರಿ. ಈ ಲೋಕದಲ್ಲಿ ಚಲಾವಣೆ ಆಗುವಂಥ ಕೋಟ ನೋಟುಗಳು ಯಾವೇ ಇಟ್ಕೊಳ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವೆಲ್ಲವುಗಳು ಅವರು ಏನು ಅಂದ್ಕೊಂಡಿದ್ದಾರೆ, ಅವ್ರಿಗೂ ಕೂಡ ದೇವರ ಸ್ಥಾನವನ್ನು ಕೊಡ್ತಾ ಇದ್ದಾರೆ. ಹಲ್ಲೆಲೂಯಾ. ನಾ ಹೇಳಿದವ್ರಿಗೆ ಒಂದೇ ಮಾತು, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ದೇವರು ಒಬ್ಬನೇ. ಹಲ್ಲೆಲೂಯಾ. ದೇವರು ಒಬ್ಬಾತನಾಗಿದ್ದಾನೆ. ಆತನೇ ನಜರೇತಿನ ಯೇಸುವಾಗಿದ್ದಾನೆ. ಆತನ ಮೂಲಕವಾಗಿ ನಾವು ರಕ್ಷಣೆ ಹೊಂದಬೇಕಾಗಿದೆ. ಅವರು ಹೇಳುವಂಥದ್ದು ತಪ್ಪರಿ, ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ರಿ ಶೇಖರಪ್ಪ ಅವ್ರಿ ಅಂತೇಳಿ ಅವ್ರ ಜೊತೆ ನಾನು ಮಾತಾಡಿದೆ. ಪ್ರೇಯರ್, ಹೌದಯ್ಯ ನೀವು ಹೇಳೋದು ಸರಿ, ಇಲ್ಲಯ್ಯ ಬಾಯಿ ತಪ್ಪಿ ಮಿಸ್ ಆಗಿ ಬಂದ್ಬಿಡ್ತು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ವ್ಯಕ್ತಿಗಳಿಗೆ, ಮನುಷ್ಯರು ಹೇಳಿದಂಥ ಒಂದು ಕಲ್ಪನೆ ಕಥೆಗಳಿಗೆ ದೇವರ ಸ್ಥಾನವನ್ನು ಮನುಷ್ಯರು ಕಟ್ತಾ ಇರ್ತಾರೆ ಪ್ರೇಯರ್. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅರೇಟ್ನೂರು ಅಂತೇಳಿ ಒಂದು ಗ್ರಾಮ ಇದೆ ಪ್ರೇಯರ್, ಇಲ್ಲೇ ಪಕ್ಕದಲ್ಲಿ. ಅರೇಟ್ನೂರಲ್ಲ ನಿಮ್ಮದು? ಹಲ್ಲೆಲೂಯಾ. ಅಲ್ಲಿ ಅವ್ರ ತಂದೆ ಮಗ ಫುಲ್ಲು ಕುಡುಕರಂತೆ, ಏನೆಲ್ಲ ಕಾರ್ಯಗಳು ಮಾಡೋರಂತೆ. ರೋಡ್ ಆ ಕಡೆ ಈ ಕಡೆ ಏನು ಮಾಡಿದ್ದಾರೆ, ಈಗ ಅವ್ರಿಗೆ ಗದ್ದಿಗೆಗಳ ರೂಪದಲ್ಲಿ ಕಟ್ಟಿ ಏನು ಮಾಡ್ತಾ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಭಯಂಕರ ಅವ್ರ ಜೀವಿತ ಆಯಿತು. ಇವಾಗ ಈ ತಳಿಗೆ ಏನಾಗಿಲ್ಲ ಗೊತ್ತಿಲ್ಲ ಅವ್ರ ಬಗ್ಗೆ, ನಮಗೆ ಗೊತ್ತಿದೆ ಸರಿಯಾದ ರೀತಿಯಲ್ಲಿ. ಮುಂದೆ ಬರುವಂಥ ತಳಿಗಳಿಗೆ ಏನು ಗೊತ್ತಿಲ್ಲ, ಅವ್ರು ಏನೆಂಬುದಾಗಿ ಗೊತ್ತಿಲ್ಲ. ಅವ್ರನ್ನ ಏನು ಮಾಡಿಬಿಡ್ತಾರೆ, ಇನ್ನು ಸ್ವಲ್ಪ ದಿನಗಳು, ಒಂದು ದಶಕ, ಒಂದು 2 ದಶಕಗಳು ಕಳೆದ ಮೇಲೆ, ಶತಮಾನಗಳು ಕಳೆದ ಮೇಲೆ ಅವ್ರು ಏನಾಗ್ಬಿಡ್ತಾರೆ, ದೇವರು ಅಂತೇಳಿ ಚಲಾವಣೆ ಆಗಿಬಿಡ್ತಾರೆ. ಹಿಂದೆ ಬಂದಿರುವಂಥದ್ದೆಲ್ಲ ಹಾಗೆ, ನಿಮ್ಮೂರಲ್ಲಿ ಇರುವಂಥದ್ದು ಕೂಡ ಹಾಗೇನೆ. ಹಲ್ಲೆಲೂಯಾ. ಇಡೀ ಪ್ರಪಂಚದಲ್ಲಿ ಹಾಗೆಯೇ ಆಗಿರುವಂಥದ್ದು. ಹಲ್ಲೆಲೂಯಾ. ಅದರ ಸಲುವಾಗಿ ಸೈತಾನನ ಏನು ಮಾಡ್ತಾನ್ರಿ, ದೇವರಿಗೆ ವಿರೋಧವಾಗಿ ಇನ್ನೊಬ್ಬ ದೇವರನ್ನು ಇಡಬೇಕಂತೇಳಿ ಅವನ ಆಲೋಚನೆಯನ್ನು ಕೊಟ್ಟವನಾಗಿದ್ದಾನೆ. ಇವತ್ತಿನ ವಾಕ್ಯ ನಾವು ನೋಡ್ತಾ ಇದ್ದೇವೆ, ನಿನ್ನಲ್ಲಿರುವಂಥದ್ದನ್ನು ಯಾರು ಅಪಹರಿಸಲೇಬಾರದು. ಹಲ್ಲೆಲೂಯಾ. ನೀನು ದೇವರನ್ನು ಕಂಡುಕೊಂಡಿದ್ದೀಯ. ಯಾವ ದೇವರನ್ನು ಕಂಡುಕೊಂಡಿದ್ದೀಯಾ? ಸೃಷ್ಟಿಕರ್ತನಾಗಿರುವಂಥ ದೇವರನ್ನು, ನಿನಗೆ ಮುಕ್ತಿಯನ್ನು ಮೋಕ್ಷವನ್ನು ಕೊಡುವಂಥ ದೇವರನ್ನು, ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುವಂಥ ದೇವರನ್ನು, ನಿನಗೆ ಮೋಕ್ಷವನ್ನು ಬೇರೆ ಯಾರು ಕೂಡ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯಾರು ಕೂಡ ರಕ್ತವನ್ನು ಸುರಿಸಿಲ್ಲ. ಯಾರು ಕೂಡ ನಿಮಗಾಗಿಯೇ ನಾನು ಬಂದಿದ್ದೇನೆ, ನಿಮ್ಮನ್ನು ಈ ಒಂದು ಪಾಪದಿಂದ ಬಿಡಿಸ್ತೇನೆ ಎಂಬುದಾಗಿ ಯಾರು ಕೂಡ ಹೇಳಿಲ್ಲ. ಪರಲೋಕದ ಕುರಿತಾಗಿ ಯಾರು ಕೂಡ ಬೋಧಿಸಿಲ್ಲ. ಮತ್ತೆ ನಿತ್ಯ ನರಕ ಹೆಂಗಿರುತ್ತೆ ಅಂತೇಳಿ ಯಾರು ಕೂಡ ಹೇಳಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿ ಲೋಕದಲ್ಲಿ ಜೀವಿಸಿದ ಸಮಯದಲ್ಲಿ ಆತನು ಪರಲೋಕದ ಕುರಿತಾಗಿ ಮಾತಾಡಿದ್ದಕ್ಕಿಂತ ಹೆಚ್ಚಾಗಿ ನರಕದ ಕುರಿತಾಗಿ ಮಾತಾಡಿದ್ದಾನೆ. ಹಲ್ಲೆಲೂಯಾ. ನಾವು ಅಪಾಯದ ಕುರಿತಾಗಿ ನಾವು ಹೆಚ್ಚಾಗಿ ಮಾತಾಡ್ತಾ ಇರ್ತೀವಿ. ಯಾಕೆ ಹೇಳ್ರಿ, ಆ ಅಪಾಯಕ್ಕೆ ಒಳಗಾದರೆ ಆಮೇಲೆ ಪುನಃ ರಕ್ಷಣೆ ಬರುತ್ತೆ ಅಂದರೆ ಬರೋದಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನರಕಕ್ಕೆ ಹೋದ್ಮೇಲೆ ಮತ್ತೆ ಪರಲೋಕದ ಕಡೆಗೆ ಹೋಗ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. 7 ಜನ್ಮಗಳು ಅಂತೇಳಿ ಅಂತಾರೆ, ಒಂದೇ ಜನ್ಮ ಇರೋದು ಮನುಷ್ಯನಿಗೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆ ಒಂದೇ ಜನ್ಮದಲ್ಲಿ ನಾವು ಸೃಷ್ಟಿಕರ್ತನಾದ ದೇವರನ್ನು ಕಂಡುಕೊಳ್ಳಬೇಕು ಪ್ರಿಯರೇ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ, ಇಬ್ರಿಯರಿಗೆ ಬರೆದ ಪತ್ರಿಕೆ ಒಂದು ಸಾರಿ ನೀವು ತೆಗೆದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ. ಏನಂತೇಳಿ ಅಂದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಾಕ್ಯ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಹಲ್ಲೆಲೂಯಾ. ಅಲ್ಲಿ ಮತ್ತೆ ಹೇಳ್ತಾ ಇದೆ ನೋಡ್ರಿ, ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೇ ಸಾರಿ ಕಾಣಿಸಿಕೊಳ್ಳುವನು. ಹಲ್ಲೆಲೂಯಾ. ಆ ವಾಕ್ಯ ಯಾಕೆ ಓದಿಸಿದ್ದು? ಸಾವು ಒಂದೇ ಸಾರಿ, ಮತ್ತೆ 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 ನಾವು ಹುಟ್ಟಲ್ಲ, ಆನೆಯಾಗಿ ಹುಟ್ಟಲ್ಲ, ನಾಯಿಯಾಗಿ ಹುಟ್ಟಲ್ಲ, ನರಿಯಾಗಿ ಹುಟ್ಟಲ್ಲ, ಇನ್ನೊಂದು ಮುನ್ನೊಂದಾಗಿ ಹುಟ್ಟಲ್ಲ. ಆಮೇಲೆ ಅವೆಲ್ಲ ಪಾಪಗಳು, ಕರ್ಮಫಲ ಎಲ್ಲ ತೀರಿದ ಮೇಲೆ ಮತ್ತೆ ನಾವು ಮನುಷ್ಯನಾಗಿ ನಾವು ಹುಟ್ಟಲ್ಲ. ಹಲ್ಲೆಲೂಯಾ. ತಪ್ಪಾದ ಬೋಧನೆಯನ್ನು ನೀವು ಹಿಡಿದುಕೊಳ್ಬೇಡ್ರಿ. ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನಿನಗಿರುವುದನ್ನು ನೀ ಯಾರು ಕೂಡ ಅಪಹರಿಸಬಾರದು. ಯಾವ ಸಂಪ್ರದಾಯ ಪದ್ಧತಿಗಳು ಅವುಗಳನ್ನು ಮಾಡಿಕೊಂಡು ಬಂದಿದ್ದೀರಿ ಅವಾಗಿಂದ, ಹಲ್ಲೆಲೂಯಾ, ಅವುಗಳ ಮೂಲಕವಾಗಿ ನಿನಗೆ ಬಿಡುಗಡೆ ಇಲ್ಲ, ಅವುಗಳ ಮೂಲಕವಾಗಿ ನಿನಗೆ ರಕ್ಷಣೆ ಇಲ್ಲವೇ ಇಲ್ಲ. ಆದರೆ ನಿನಗಿರುವಂಥದ್ದನ್ನು ಈಗ ಯಾರು ಕೂಡ ಅಪಹರಿಸಬಾರದು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಭಕ್ತರ ಜೀವಿತಗಳನ್ನು ನಾವು ಗಮನಿಸುವಾಗ 2 ಸಹೋದರರಿದ್ದಾರೆ ಪ್ರೇಯರ್. ಅವ್ರ ಹೆಸರು ಏಷಾವ ಮತ್ತು
ಯಾಕೋಬನು ಅಂತೇಳಿ. ಅಲ್ಲೆಲ್ಲ ಒಬ್ಬ ತಂದೆಗೆ ಹುಟ್ಟಿರ್ತಕ್ಕಂಥ ಇಬ್ಬರು ಸಹೋದರರು ಏಷಾವ ಯಾಕೋಬ. ಒಂದು ಸಾರಿ ಏನಾಗುತ್ತೆ ಅಂದರೆ, ಏಷಾವ ಅಂದರೆ ಒಳ್ಳೆಯ ಬೇಟೆಯನ್ನು ಆಡುವಂಥ ಬೇಟೆಗಾರ ಪ್ರಿಯರೇ. ಅಲ್ಲೆಲ್ಲ ಆತನಿಗೆ ಹೋಗಿದ್ದಾನಂದರೆ ಬೇಟೆ ಇರಲಾರ್ದೆ ಮನೆಗೆ ಬರ್ತಾ ಇರಲಿಲ್ಲ. ಆಗಿನ ಕಾಲದಲ್ಲಿ ಎಲ್ಲರೂ ಕೂಡ ಮಾಂಸಾಹಾರ ಭಕ್ಷಕರಾಗಿದ್ದರು. ಅಲ್ಲೆಲ್ಲ ಆ ಬೇಟೆಯನ್ನು ಆಡುವುದಕ್ಕಾಗಿ ಹೋಗುವಂಥ ಸಂದರ್ಭದಲ್ಲಿ ಆತನು ಒಂದು ಸಾರಿ ಹೋದಂಥ ಸಂದರ್ಭದಲ್ಲಿ ಬೇಟೆಯಾಡಿ ತೆಗೆದುಕೊಂಡು ಬರ್ತಾನೆ, ಆದರೆ ಆತಗೆ ಅಡಿಗೆ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲೆಲ್ಲ ಬೇಟೆ ಆಡ್ತಾನೆ, ಆದರೆ ಅಡುಗೆ ಮಾಡೋದಕ್ಕೆ ಬರೋದಿಲ್ಲ. ತಮ್ಮ ಇದ್ದಾನೆ, ತಮ್ಮ ಯಾವಾಗಲೂ ಕೂಡ ಅಮ್ಮನನ್ನೇ ಅಂಟಿಕೊಂಡಿರ್ತಾನೆ, ಅಡುಗೆ ಮನೆ ಕೆಲಸಗಳೆಲ್ಲ ಚೆನ್ನಾಗಿ ಗೊತ್ತುಂಟು. ಆ ತಮ್ಮ ಏನು ಮಾಡ್ತಾನಂದರೆ ಈ ಅಡುಗೆ ಮಾಡ್ತಾ ಇರ್ತಾನೆ, ಅಲಸಂದಿ ಗುಗ್ರಿ ಮಾಡ್ತಾ ಇರಬೇಕಾದ್ರೆ ಆ ಅಣ್ಣ ಭಾಳ ಹಸಿವಿನಿಂದ ಬರ್ತಾನೆ. ಬೇಟೆ ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಕೇಳ್ತಾನೆ ಏನಂತೇಳಿ, ನನಗೆ ಆಹಾರವನ್ನು ತಿನ್ನುವುದಕ್ಕೆ ಕೊಡು ಅಂತೇಳಿ. ತಮ್ಮ ಹೇಳ್ತಾನೆ ಏನಂತೇಳಿ, ನಾನು ನಿನಗೆ ಈ ಆಹಾರವನ್ನು ಕೊಡ್ತೀನಿ, ಆದರೆ ನಿನ್ನ ಚೊಚ್ಚಲುತನದ ಕಿರೀಟ, ಆ ಕಿರೀಟ ಒಂದು ಆಶೀರ್ವಾದ ನನಗೆ ನೀನು ಬಿಟ್ಟು ಕೊಡಬೇಕು ಅಂತೇಳಿ. ಅಲ್ಲೆಲ್ಲ ಆ ಚೊಚ್ಚಲುತನದಿಂದ ನನಗೇನು ಆಗಬೇಕಾಗಿದೆ ಅಂತೇಳಿ ಏನು ಮಾಡ್ತಾನಂದರೆ ಈ ಏಷಾವ ಸ್ವಲ್ಪ ಆಹಾರಕ್ಕೋಸ್ಕರವಾಗಿ ತನ್ನ ಚೊಚ್ಚಲುತನದ ಅಕ್ಕನ್ನು ತಮ್ಮನಿಗೆ ಬಿಟ್ಕೊಟ್ಬಿಡ್ತಾನೆ ಪ್ರಿಯರೇ. ಅಲ್ಲೆಲ್ಲ ದೇವ್ರ ವಾಕ್ಯ ಹೇಳ್ತಾ ಇದೆ, ತನ್ನಲ್ಲಿ ಇರುವಂಥ ಆಶೀರ್ವಾದ, ಚೊಚ್ಚಲುತನದ ಅಕ್ಕ ಅಂದ್ರೆ ಏನ್ರಿ, ಅದು ಆಶೀರ್ವಾದಕ್ಕೆ ಸಮಾನ. ಯಾರು ಚೊಚ್ಚಲು ಮಕ್ಕಳಾಗಿರ್ತಾರೋ ಅವರಿಗೆ ಆದಿಕಾಂಡದಲ್ಲಿ ಅಂದರೆ ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಿದ್ದಾದರೆ 8 ಎಕರೆ ಇದ್ರಪ್ಪ ಅಂದ್ರೆ ಯಾರಿಗೆ ಜಾಸ್ತಿ, ಚೊಚ್ಚಲು ಮಗಗ ಜಾಸ್ತಿ. ಅಲ್ಲೆಲ್ಲ ಒಂದು ವೇಳೆ 15 ಎಕರೆ ಇದ್ರಪ್ಪ ಅಂದ್ರೆ 10 ಎಕರೆ ಚೊಚ್ಚಲು ಮಗ್ಗ, 5 ಎಕರೆ ಸಣ್ಣ ಮಗ. ಅಲ್ಲೆಲ್ಲ ಚೊಚ್ಚಲುತನದ ಅಕ್ಕಂದ್ರೆ ಏನ್ರಿ, 2ರಷ್ಟು ಆಶೀರ್ವಾದ. ಯಾವುದೇ ಬರಲಿ ಎಲ್ಲದರಲ್ಲಿ ಕೂಡ 2ರಷ್ಟು ಪಾಲನ್ನು ಚೊಚ್ಚಲು ಮಕ್ಕಳು ಹೊಂದಿಕೊಳ್ಬೇಕು. ಅದು ದೇವರು ಮಾಡಿದಂಥ ನಿಯಮವಾಗಿತ್ತು ಹಳೆಯ ಒಡಂಬಡಿಕೆಯಲ್ಲಿ. ಈಗ ಹೊಸ ಒಡಂಬಡಿಕೆಯಲ್ಲಿ ನಾವು ಯಾರು ಕೂಡ ಅದಕ್ಕೆ ಅರ್ಹರಲ್ಲ. ಅಲ್ಲೆಲ್ಲ ಅದು ನಮಗೆ ಯಾವುದು ಕೂಡ ಇರತಕ್ಕಂಥ ಎಲ್ಲವುಗಳನ್ನು ದೇವ್ರು ಏನು ಮಾಡಿಬಿಟ್ರು, ತೆಗೆದಾಕ್ಬಿಟ್ರು. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಏಷಾವ ಏನು ಮಾಡ್ತಾ ಇದ್ದಾನಂದರೆ ಚೊಚ್ಚಲುತನದ ಅಕ್ಕನ್ನು ಅಲ್ಪ ಎಂಬುದಾಗಿ ಎಣಿಸ್ತಾ ಇದ್ದಾನೆ. ಏನಂತೇಳಿ, ಅಲ್ಪ, ಆ ಚೊಚ್ಚಲುತನದ ಒಂದು ಹಕ್ಕು ನನಗೆ ಅವಶ್ಯಕವಾಗಿಲ್ಲ ಅಂತೇಳಿ ಅಲ್ಪ ಆಹಾರಕ್ಕಾಗಿ ಆತನ ಏನು ಮಾಡ್ತಾನೆ ರೀ, ಆ ಹಕ್ಕನ್ನು ಅಲ್ಪವೆಂದು ಎಣಿಸಿ ಏನು ಮಾಡಿಬಿಡ್ತಾನೆ, ತಾತ್ಸಾರ ಮಾಡಿ ತನ್ನಲ್ಲಿರುವಂಥ ಚೊಚ್ಚಲುತನದ ಅಕ್ಕನ್ನು ಸ್ವಲ್ಪ ಆಹಾರಕ್ಕಾಗಿ ಯಾರಿಗೆ ಮಾರ್ತಾನೆ, ತಮ್ಮನಿಗೆ ಮಾರಿಬಿಡ್ತಾನೆ ಪ್ರಿಯರೇ. ಆ ಒಂದು ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾಕೋಬನು ಎಲ್ಲ ಕಾರ್ಯಗಳಲ್ಲಿ ಅವನ ಆಶೀರ್ವಾದ ಉಳ್ಳಂಥ ವ್ಯಕ್ತಿ ಆಗ್ತಾ ಬಂದ. ಅಲ್ವಿಯ ಅದರ ಸಲುವಾಗಿ ವಾಕ್ಯ ಹೇಳ್ತಾ ಇದೆ, ಚೊಚ್ಚಲುತನ ಎನ್ನುವಂಥ ಕಿರೀಟ ಯಾವಾಗ ನೀವು ದೇವರನ್ನು ನಂಬಿಕೊಂಡ್ರು, ರಕ್ಷಣೆ ಮಾರ್ಗದಲ್ಲಿ ಬಂದರು, ನೀವೇನಾಗಿದ್ದೀರಾ, ದೇವರ ಮಕ್ಕಳಾಗಿದ್ದೀರಾ. ಏನಾಗಿದ್ದೀರಾ, ಲೋಕದ ಮಕ್ಕಳಲ್ಲ, ನೀವು ಯಾರ ಮಕ್ಕಳಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ. ಆ ದೇವರ ಮಕ್ಕಳೆನ್ನುವಂಥ ಬಿರುದು ಬೇರೆ ಯಾರಿಗೂ ಕೂಡ ಇರಲ್ಲ. ಅಲ್ಲಲ್ಲಿ ಎಲ್ರಿಗೂ ಭಕ್ತರ ಅಂತಾರೆ, ಆದರೆ ನಮಗೇನಂತಾರೆ, ದೇವರನ್ನು ನಂಬಿದಂಥ ಮಕ್ಕಳು. ಅಲ್ಲಲ್ಲಿ ದೈವ ಜನರೇ ಅಂತೇಳಿ ಕರೆಯುವಂಥದ್ದು ಯಾರಿಗಿರಿ, ದೇವರನ್ನು ನಂಬಿದಂಥ ಮಕ್ಕಳಾಗಿರ್ತಕ್ಕಂಥ ನಮಗೆ ನಿಮಗೆಲ್ಲರಿಗೆ ಮಾತ್ರ. ಅಲ್ಲಲ್ಲಿ ಸತ್ಯವೇದ ಹೇಳ್ತಾ ಇದೆ, ಚೊಚ್ಚಲುತನದ ಅಕ್ಕನ್ನು ಅಲ್ಪ ಎಂಬುದಾಗಿ ಎಣಿಸಿದ ಯಾರು, ಏಷಾವ. ಅದನ್ನು ಕಳ್ಕೊಂಡ ಮೇಲೆ ಪಡ್ಕೊಬೇಕಂತ ಎಷ್ಟು ಅಳುತ್ತಾನೆ, ಗೋಗರಿಡ್ತಾನೆ, ಎಷ್ಟು ಏನು ಮಾಡಿದ್ರು ಕೂಡ ಪುನಃ ಹಕ್ಕು ಏನಾಗಲಿಲ್ಲ, ಬರಲಿಲ್ಲ ಪ್ರಿಯರೇ. ಅಲ್ಲೆಲ್ಲ ಅದರಂಗೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇವತ್ತು ನಿನಗೆ ದೇವ್ರು ಏನು ಕೊಟ್ಟಿದ್ದಾನೆ, ರಕ್ಷಣೆಯ ಭಾಗ್ಯವನ್ನು ಕೊಟ್ಟಿದ್ದಾನೆ, ಆತನ ಆಶೀರ್ವಾದವನ್ನು ಮಾಡಿದ್ದಾನೆ, ತನ್ನ ರಕ್ತದ ಮೂಲಕವಾಗಿ ನಿನ್ನ ಪಾಪವನ್ನು ತೊಳೆದಿದ್ದಾನೆ. ಅಲ್ಲೆಲ್ಲೂಯ್ಯ, ಅದನ್ನು ನೀನೇನು ಮಾಡಬಾರ್ದು, ಯಾವುದೋ ಒಂದು ವಿಷಯಕ್ಕಾಗಿ ಕಳೆದುಕೊಳ್ಳಬಾರ್ದು. ಅಲ್ಲೆಲ್ಲೂಯ್ಯ, ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಲ್ಪ ಎಂಬುದಾಗಿ ಎಣಿಸಿರ್ತಕ್ಕಂಥ ಚೊಚ್ಚಲುತನದ ಅಕ್ಕನ್ನು ಬಿಟ್ಟುಕೊಟ್ಟ ಕಾರಣಕ್ಕಾಗಿ ಆಶೀರ್ವಾದವೆಲ್ಲವನ್ನು ಕಳ್ಕೊಳ್ಬೇಕಾಯಿತು. ಯಾರು, ಏಷಾವ. ಆದರೆ ಯಾಕೋಬ ಹೊಂದಿಕೊಂಡ ಪ್ರಿಯ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರು ಎಲ್ಲ ಮನುಷ್ಯರನ್ನು ಉಂಟು ಮಾಡಿದ ಮೇಲೆ ಪ್ರತ್ಯೇಕವಾಗಿ ಒಂದು ಜನಾಂಗವನ್ನು ಆರಿಸಿಕೊಂಡ ಪ್ರಿಯರೇ. ಯಾಕೆ ಆರಿಸಿಕೊಂಡ ಒಂದು ಜನಾಂಗ, ಇವರೆಲ್ಲರೂ ತಮಗೆ ತಿಳಿದ ರೀತಿಯಲ್ಲಿ ಏನು ಮಾಡ್ತಾಯಿದ್ರು, ದೇವರುಗಳನ್ನು ಮಾಡಿಕೊಳ್ತಾ ಇದ್ರು. ಎಲ್ಲಿದನ ದೇವರು, ಹೆಂಗಿದನ ದೇವರು ಅಂತೇಳಿ ಗೊತ್ತಿರಲಾರ್ದಂಥ ಒಂದು ಸ್ಥಿತಿ ಉಂಟಾಗಿಬಿಡುತ್ತೆ. ನೀವು ನೋಹನ ಜಲಪ್ರಳಯದ ಕಾಲದಲ್ಲಿ ನೀವು ನೋಡುವಾಗ ಮನುಷ್ಯರು ತಮಗೆ ಬಂದ ರೀತಿಯಲ್ಲಿ ಏನು ಮಾಡ್ತಾಯಿದ್ರು, ಅವರು ನಡೆದುಕೊಳ್ತಾ ಇದ್ರು, ಜೀವಿಸ್ತಾ ಇದ್ರು. ಆವಾಗ ದೇವರು ಇವೆಲ್ಲ ಕಾರ್ಯಗಳನ್ನು ನೋಡಿದ ಮೇಲೆ ಜಲಪ್ರಳಯವನ್ನು ಬರಮಾಡಿ ನೋಹನ ಕುಟುಂಬವನ್ನು ಮಾತ್ರ ಉಳಿಸಿದಾದ ಮೇಲೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ಒಬ್ಬ ವ್ಯಕ್ತಿಯನ್ನು ಕರಿತಾನೆ ಪ್ರಿಯರೇ. ಆತನ ಹೆಸರೇನು,
ಅಬ್ರಹಾಮ ಅಂತೇಳಿ. ಹಲ್ಲೆಲೂಯಾ. ಆತನು ಎಲ್ಲರ ರೀತಿಯಲ್ಲಿ ಜೀವಿಸಿದಂತಹ ವ್ಯಕ್ತಿ, ಆತನು ಪಾಪ ಮಾಡಿದಂತಹ ವ್ಯಕ್ತಿಯೇ, ಆತನು ಕೂಡ ದೇವರು ಯಾರೆಂಬುದಾಗಿ ತಿಳಿಯಲಾರದೆ ಜೀವಿಸಿದಂತಹ ವ್ಯಕ್ತಿಯ. ಆದರೆ ದೇವರು ಒಂದು ಏನು ಮಾಡಿದ, ಯೋಜನೆಯನ್ನು ಮಾಡಿ ಈತನ ಮೂಲಕವಾಗಿ ನಾನು ಈ ಲೋಕಕ್ಕೆ ಹೊರಟು ಬರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಪ್ಲ್ಯಾನ್ ಇರುತ್ತೆ, ಒಂದು ಯೋಜನೆ ಇರುತ್ತೆ. ಆ ಯೋಜನೆ ಮೂಲಕವಾಗಿ ದೇವರು ಏನು ಮಾಡಿದ, ಈ ಲೋಕಕ್ಕೆ ಹೊರಟು ಬಂದ ಪ್ರೇಯರ್. ಕರೆದಂಥ ಸಂದರ್ಭದಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಜನರಿಗೆ ಇಸ್ರಾಯೇಲರು ಎನ್ನುವಂಥ ಬಿರುದು ಬಂತು ಪ್ರೇಯರೆ. ಇಸ್ರಾಯೇಲ್ ಅಂದರೆ ಏನರ್ಥ? ದೇವರ ಸಂಗಡ ಹೋರಾಡಿದವನು ಎಂಬುದಾಗಿ ಅರ್ಥ. ಹಲ್ಲೆಲೂಯಾ. ಅದು ಯಾರ ಹೆಸರು? ಯಾಕೋಬನ ಹೆಸರು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಇಸ್ರಾಯೇಲ್ ಜನರಲ್ಲಿ ಅವರು ಕೂಡ ಸ್ವಲ್ಪ ದಿವಸಗಳ ಕಾಲ ಸೃಷ್ಟಿಕರ್ತನಾದ ದೇವರನ್ನ ಆರಾಧನೆ ಮಾಡ್ತಾ ಇರಬೇಕಾದ್ರೆ ಆ ಜನರ ಬಳಕೆ, ಈ ಜನರ ಬಳಕೆ, ಎಲ್ಲ ಜನರ ಬಳಕೆ, ಅಕ್ಕಪಕ್ಕದ ರಾಜ್ಯಗಳ ಬಳಕೆಯಾದಾಗ ಅವರು ಕೂಡ ಏನಾಗ್ಬಿಟ್ರು, ದೇವರನ್ನು ಬಿಟ್ಟು ಏನಾಗ್ಬಿಟ್ರು, ಮಿಶ್ರ ಆಗಿಬಿಟ್ರು. ಸ್ವಲ್ಪ ಹೊತ್ತು ದೇವ್ರನ್ನ ಧ್ಯಾನ ಮಾಡೋದು, ಸ್ವಲ್ಪ ಹೊತ್ತು ಲೋಕದಲ್ಲಿರ್ತಕ್ಕಂಥ ವಸ್ತುಗಳನ್ನು, ಆಚರಣೆಗಳನ್ನು ಧ್ಯಾನ ಮಾಡುವಂಥ ಸ್ಥಿತಿ ಉಂಟಾಯಿತು. ಆವಾಗ ಅವ್ರು ಭಾಳ ಕಷ್ಟಕ್ಕೆ ಒಳಗಾದ ಮೇಲೆ, ಐಗುಪ್ತ ದೇಶದಿಂದ ದೇವರು ಅವರನ್ನು ಬಿಡುಗಡೆ ಮಾಡಿದ ಮೇಲೆ ಅವ್ರು ಹೇಳ್ತಾ ಇದ್ದಾರೆ, ನಮಗೆ ಒಬ್ಬ ರಾಜ ಬೇಕು, ನಮಗೆ ಒಬ್ಬ ಅರಸನು ಬೇಕಂತೇಳಿ ಕೇಳಿದಾಗ ದೇವರು ಸೌಲನನ್ನು ಸಮುವೇಲನ ಮೂಲಕವಾಗಿ ಏನು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದ ಮೇಲೆ ಸೌಲನು ಇಸ್ರಾಯೇಲ್ ದೇಶಕ್ಕೆ ಮೊಟ್ಟ ಮೊದಲನೆಯ ಅರಸನಾಗ್ತಾನೆ, ರಾಜನಾಗ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಈ ಸೌಲನು ತನಗೆ ಏನಿದೆ, ಅರಸುತನ ಇದೆ, ಏನಿದೆ, ರಾಜತ್ವ ಇದೆ, ಎಲ್ಲ ಇಸ್ರಾಯೇಲರ ಮೇಲೆ ರಾಜನಾಗಿದ್ದಾನೆ. ಯುದ್ಧಕ್ಕೆ ಹೋದರೆ ಜಯದ ಮೇಲೆ ಜಯವನ್ನು ಹೊಂದಿಕೊಂಡು ಬರ್ತಾ ಇದ್ದಾರೆ. ಆದರೆ ವಾಕ್ಯ ಹೇಳ್ತಾ ಇದೆ, ಈ ಸೌಲನು ದೇವರಿಗೆ ಅವಿಧೇಯನಾದ. ಯಾರಿಗೆ ಅವಿಧೇಯನಾದ? ದೇವರಿಗೆ ಅವಿಧೇಯನಾದ ಕಾರಣಕ್ಕಾಗಿ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಹಲ್ಲೆಲೂಯಾ. 15ನೇ ಅಧ್ಯಾಯ ಒಂದ್ಸಾರಿ ತೆಗಿರಿ. ಮೊದಲನೇ ಸಮುವೇಲನ ಗ್ರಂಥ. ದೇವರಿಗೆ ಅವಿಧೇಯನಾದ ಕಾರಣಕ್ಕಾಗಿ, ದೇವರ ಮಾತನ್ನು ಕೇಳದೆ ಇರುವುದ ಕಾರಣಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ. 15ನೇ ಅಧ್ಯಾಯ ತೆಗೆದಿದ್ದೀರಾ? 22ನೇ ವಾಕ್ಯ. ಫಸ್ಟ್ ಸ್ಯಾಮ್ಯುಯಲ್ 15 chapter 22 verse. ಆದರೆ ಜನರು ಸಂಪೂರ್ಣವಾಗಿ 27 ಅದೇ ಅದಕ್ಕೆ ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೆ. ಎಸ್. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಸಮುವೇಲ ಹೇಳ್ತಾ ಇದ್ದಾನೆ, ಪ್ರವಾದಿ ಹೇಳ್ತಾ ಇದ್ದಾನೆ, ಗುರು ಹೇಳ್ತಾ ಇದ್ದಾನೆ, ಏನಂತೇಳಿ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರ ತಂತ್ರಗಳಷ್ಟೇ ಕೆಟ್ಟದ್ದಾಗಿರುವುದು. ಹಠವು ಮಿಥ್ಯಾ ಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರು ಅರಸನನ್ನಾಗಿ ಮಾಡಿದ. ಅಲ್ಪನು ಅಯೋಗ್ಯನು, ಯಾವ ಕೆಲಸಕ್ಕೆ ಬಾರಲಾರ್ದವನು, ಕತ್ತೆಗಳು ಕಳೆದೋಗಿದ್ದಾವೆ, ಕತ್ತೆ ಹುಡುಕ್ಬೇಕಂತೇಳಿ ಹೋಗಿದ್ದಾನೆ. ಹೋದಂಥ ಸಂದರ್ಭದಲ್ಲಿ ದೇವರು ಆತನನ್ನು ಆಶೀರ್ವಾದ ಮಾಡದ ಕಾರಣಕ್ಕಾಗಿ ಇಸ್ರಾಯೇಲಿಗೆ ಅರಸನಾದ ಪ್ರಿಯರೇ. ಯಾರು? ಈ ಸೌಲ್ ಮಹಾರಾಜ. ಹಲ್ಲೆಲೂಯಾ. ಆದರೆ ದೇವರಿಗೆ ಅವಿಧೇಯತೆಯನ್ನು ತೋರಿಸಿದ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಮಾಟ ಮಂತ್ರ ಮಾಡುವಂಥವರ ಬಳಿಗೆ ಹೋದ, ಕಣಿಗೆ ಕೇಳುವಂಥವರ ಬಳಿಗೆ ಹೋದ. ನಾಳೆ ಏನು ನಡೀತೆ, ಮಧ್ಯಾಹ್ನಕ್ಕೆ ಏನು ನಡೀತೆ, ಮುಂದೆ ಏನೈತೆ ಭವಿಷ್ಯ. ಹಲ್ಲೆಲೂಯಾ. ಭವಿಷ್ಯ ಬರೆಯೋದು ದೇವರ, ಈ ಮನುಷ್ಯರ? ಹಲ್ಲೆಲೂಯಾ. ಭವಿಷ್ಯ ಬರೆಯುವಂಥವ್ರು ಯಾರ್ರೀ? ದೇವರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳಿದರು ಏನಂತೇಳಿ, ಯೋನನಿಗೆ, ಯೋನ ಆ ಪಟ್ಟಣಕ್ಕೆ ಹೋಗು. ಯಾವ ಪಟ್ಟಣದು? ನಿನೇವೆ ಎನ್ನುವಂಥ ಪಟ್ಟಣ. ಆ ಪಟ್ಟಣದಲ್ಲಿರ್ತಕ್ಕಂಥ ಜನರು ಭಾಳ ದುಷ್ಟರಾಗಿದ್ದಾರೆ. ಅವರು ಅವಿಧೇಯತೆಯಿಂದ ಜೀವಿಸುವಂಥವರಾಗಿದ್ದಾರೆ. ಅವರು ನನ್ನನ್ನಲ್ಲದೆ ಸೃಷ್ಟಿಯ ವಸ್ತುಗಳನ್ನು, ಸೃಷ್ಟಿಯ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಅವ್ರನ್ನ ಏನು ಮಾಡು, 40 ದಿನ ಸಾರಿ ನೀನು ಹೇಳು. ಏನಂತೇಳಿ, ಇನ್ನು 40 ದಿನಗಳಲ್ಲಿ ನಿನೇವೆ ಪಟ್ಟಣ ನೀನೇನಾಗ್ತೀಯಾ, ಬಿದ್ದು ಹೋಗ್ತೀಯ. ಒಬ್ಬರು ಕೂಡ ಉಳಿಲಾರದೆ ಎಲ್ಲರೂ ಕೂಡ ನಾಶವಾಗಿ ಹೋಗ್ತೀರಾ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರು ಹೇಳಿದ ಭವಿಷ್ಯವನ್ನು ನುಡಿದ. ಹಲ್ಲೆಲೂಯಾ. ನುಡಿದಾಗ ಯೋನ ಅಲ್ಲಿ ನಿನೇವೆಗೆ ಹೋಗಂತ ಹೇಳಿದರೆ ತಾರ್ಷೀಷಿಗೆ ಹೋದ. ಮತ್ತೆ ಪುನಃ ದೇವರ ಆಜ್ಞೆಗೆ ಒಳಗಾಗಿ ನಿನೇವೆಗೆ ಹೋದಂಥ ಸಂದರ್ಭದಲ್ಲಿ ವಾಕ್ಯ ಹೇಳ್ತಾ ಇದೆ, ಯೋನ ಸಾರಿ ಹೇಳ್ತಾ ಇದ್ದಾನೆ. ಸಾರಿ ಹೇಳಿದಂಥ ಯೋನನ ಮಾತನ್ನು ಕೇಳಿ ಅಲ್ಲಿರ್ತಕ್ಕಂಥ ಅರಸನು, ಅಲ್ಲಿರ್ತಕ್ಕಂಥ ಮನುಷ್ಯರು, ಯೋನನ ಗ್ರಂಥದಲ್ಲಿ ಇರುತ್ತೆ ನೋಡ್ರಿ.
ಮೊದಲನೇ ಅಧ್ಯಾಯದಲ್ಲಿ ಕಂಪ್ಲೀಟ್ ಆಗಿರುತ್ತೆ. 2ನೇ ಅಧ್ಯಾಯದಲ್ಲಿ ಯೋನ ಸಾರಿದಂಥ ಮಾತುಗಳಿರ್ತವೆ ಪ್ರೇರಲ್ಲಿ. ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಯೋನ ಸಾರಿ ಹೇಳಿದ ಕಾರಣಕ್ಕಾಗಿ ಅರಸನು, ಅಲ್ಲಿರ್ತಕ್ಕಂಥ ರಾಜನು ಮೊದಲುಗೊಂಡು ಏನು ಮಾಡಿದ್ರಿ, ದೇವರು ಹೇಳಿದಂಥ ಮಾತುಗಳಿಗೆ ಭಯಪಟ್ಟು ಗೋಣಿ ತಟ್ಟನ್ನು ಕಟ್ಟಿಕೊಂಡು ಉಪವಾಸ ದಿನವನ್ನು ಗೊತ್ತು ಮಾಡಿ ಅವ್ರು ಏನು ಮಾಡ್ತಾ ಇದ್ದಾರೆ, ದೇವರಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇದ್ದಾರೆ. ಅವಾಗ ದೇವ್ರ ವಾಕ್ಯ ಹೇಳ್ತಾ ಇದೆ, 40 ದಿನಗಳ ಕಳೆದಾದ ಮೇಲೆ ಪ್ರವಾದಿ ನೋಡ್ತಾ ಇದ್ದಾನೆ ಈ ಪಟ್ಟಣ ನಾಶವಾಗುತ್ತೆ ಅಂತೇಳಿ. ಆದರೆ ದೇವ್ರು ಏನು ಮಾಡಲಿಲ್ಲ, ಅದನ್ನು ನಾಶ ಮಾಡಲಿಲ್ಲ. ಯಾಕೆ ಹೇಳ್ರಿ, ಅಲ್ಲಿರ್ತಕ್ಕಂಥ ಜನರು ದೇವರ ಕಡೆಗೆ ಅವರು ತಿರುಗಿದರು. ಹಲ್ಲೆಲೂಯಾ. ದೇವರ ಕಡೆಗೆ ತಿರುಗಿದ ಮೇಲೆ ದೇವರು ಅವ್ರು ನಾಶ ಮಾಡ್ತಾನ, ಮಾಡೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳ್ತಾ ಇದೆ, ಭವಿಷ್ಯವನ್ನು ದೇವರು ಬದಲಾಯಿಸ್ತಾನೆ. ನಿನ್ನನ್ನು ಸಾಯಿಸ್ಬೇಕಂತೇಳಿ ಅನೇಕ ವೈರಿಗಳು ಇದ್ದಾಗಲೂ ಕೂಡ ದೇವರು ಆ ವೈರಿಗಳ ಮಧ್ಯದಲ್ಲಿ ನಿನ್ನನ್ನು ಉನ್ನತವಾಗಿ ನಿಲ್ಲಿಸುವ ದೇವರಾಗಿದ್ದಾನೆ ಪ್ರಿಯರೇ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ನಿನೇವೆ ಪಟ್ಟಣದ ಅರಸ ದೇವರಿಗೆ ವಿಧೇಯನಾದ ದೇವರ ಮಾತನ್ನು ಕೇಳಿದ ಪ್ರಿಯರೇ. ಆದರೆ ಸೌಲನ್ ಏನು ಮಾಡಲಿಲ್ಲ, ದೇವರ ಮಾತನ್ನು ಕೇಳಲಿಲ್ಲ. ಹಲ್ಲೆಲೂಯಾ. ಅದರ ಸಲುವಾಗಿ ಇವರು ತಮಗಿರುವಂಥದ್ದನ್ನು ಏನು ಮಾಡಿಬಿಟ್ರು, ಬಿಟ್ಟು ಕೊಟ್ಟು ಬಿಟ್ರು. ತಮಗಿರುವಂಥ ಒಂದು ಒಳ್ಳೆಯ ದೇವರಿಂದ ಬಂದಿರತಕ್ಕಂಥ ಆಶೀರ್ವಾದವನ್ನು ಏನು ಮಾಡಿಬಿಟ್ರು, ತಳ್ಳಿಬಿಟ್ರು. ಸೌಲನು ಅವಿಧೇಯನಾದ ಕಾರಣಕ್ಕಾಗಿ ದೇವರು ಯಾರನ್ನು ಎಬ್ಬಿಸಿದ, ಅಲ್ಲಿ ಯಾರನ್ನು ಎಬ್ಬಿಸಿದ, ದಾವೀದನನ್ನು ಎಬ್ಬಿಸಿದ. 14 ವರ್ಷದ ಹುಡುಗ ಅರಸನನ್ನಾಗಿ ದೇವರು ಮಾಡಿದ. ಉನ್ನತವಾದ ರೀತಿಯಲ್ಲಿ ದೇವರು ಏನು ಮಾಡಿದಾರೆ, ದಾವೀದನನ್ನು ಆಶೀರ್ವಾದ ಮಾಡಿದ. ಹಲ್ಲೆಲೂಯಾ. ದಾವೀದನ ಕುಮಾರನಾಗಿ ಈ ಲೋಕಕ್ಕೆ ಬರುತ್ತೇನೆ ಎಂಬುದಾಗಿ ದೇವರು ನುಡಿದ. ಅದೇ ರೀತಿಯಾಗಿ ಆತನು ಬಂದು ನಮ್ಮೆಲ್ಲರನ್ನ ರಕ್ಷಣೆ ಮಾಡಿದ ಪ್ರಿಯರೇ. ಹಲ್ಲೆಲೂಯಾ. ಅದರ ಸಲುವಾಗಿ ಇವತ್ತು ನಿನಗಿರುವಂಥದ್ದನ್ನು ಯಾರು ಕೂಡ ಅಪಹರಿಸಬಾರದು. ಅವರಿಗೆ ತಮಗಿರುವಂಥದ್ದನ್ನು ಅವರು ಅಪಹರಿಸುವುದಕ್ಕೆ ಬಿಟ್ಟು ಕೊಟ್ಟರು. ಅಜಾಗರೂಕತೆನೂ, ಅಲ್ಪ ವಿಶ್ವಾಸನೂ, ಅವಿಧೇಯತೆನೂ, ಏನೋ ಒಂದು ಕಾರಣಗಳಿಂದ ಅವ್ರು ಏನು ಮಾಡಿದ್ರಿ, ಭಕ್ತಿಯಿಂದ ಅವರು ದೂರವಾದರು. ಹಲ್ಲೆಲೂಯಾ. ಆದರೆ ನಿನಗಿರುವಂಥದ್ದನ್ನು ನೀನು ಏನು ಮಾಡಬೇಕು, ಬಿಗಿಯಾಗಿ ಹಿಡಿದುಕೋ. ನಾನು ಬರುತ್ತೇನೆ, ನಾನು ಬರುವಾಗ ನಿನ್ನನ್ನು ಏನು ಮಾಡ್ತೇನೆ, ಪರಲೋಕಕ್ಕೆ ಕರೆದುಕೊಂಡು ಹೋಗ್ತೇನೆ. ಹಲ್ಲೆಲೂಯಾ. ಅದರ ಸಲುವಾಗಿ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ನಿನಗಿರುವಂಥದ್ದನ್ನು ನೀನು ಬಿಗಿಯಾಗಿ ಹಿಡಿದುಕೊಳ್ಬೇಕು. ಬಿಗಿಯಾಗಿ ಹಿಡಿದುಕೊಳ್ತೀರಿ. ಯಾವುದನ್ನು? ಬಾವಿಗಳಿದಾವ ಇಲ್ಲಿ ತಿಮ್ಮಾಪುರದಲ್ಲಿ? ಒಂದಿದೆನಾ? ಅಂದರೆ ನೀರು ಯಾರು ಸೇದಲ್ಲ ಅನ್ಸುತ್ತೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ಬಾವಿಯಲ್ಲಿ ಒಂದು ಏನಂತೀವಿ, ಕೊಡ ಆಗಿರಲಿ, ಬಕೆಟ್ ಆಗಿರಲಿ, ಮತ್ತಿನ್ನು ಬೇರೆ ಏನಾದರೂ ಹಾಕ್ತಾರ ಅಷ್ಟಲ್ರಿ. ಹಲ್ಲೆಲೂಯಾ. ಅದು ಹಾಕಿ ಹಿಂಗೆ ಸೇದುವಂಥ ಸಂದರ್ಭದಲ್ಲಿ ನೀವು ಬಿಗಿಯಾಗಿ ಹಿಡಿದುಕೊಳ್ಳಾರ್ದೆ ಸುಮ್ಮನೆ ಹಿಂಗೆ ಸಲೀಸಾಗಿ ಹಿಡಿದುಕೊಂಡ್ರೆ ಏನಾಗುತ್ತೆ, ಹಿಂಗೆ ಹಾಕಿದಂಗೆಲ್ಲ ಮತ್ತದೇನಾಗುತ್ತೆ, ಒಳಗಡೆ ಹೋಗುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರಂಗೆ ಭಕ್ತಿಯ ಜೀವಿತದಲ್ಲಿ ನಾವು ಹೆಂಗಿರಬೇಕು, ದೇವರಿಗೆ ಅಂಟಿಕೊಂಡು ಬಿಗಿಯಾಗಿ ನಾವು ಭಕ್ತಿಯ ಜೀವಿತವನ್ನು ನಾವು ಕೆಡಿಸ್ಕೊಳ್ಬಾರ್ದು. ಬಿಗಿಯಾಗಿ ಹಿಡಿದುಕೊಂಡ್ರೆ ಮಾತ್ರ ನೀರು ಏನಾಗುತ್ತೆ, ಮೇಲ್ಗಡೆ ಬರುತ್ತೆ. ಬಿಗಿಯಾಗಿ ಹಿಡಿದುಕೊಂಡು ಎಳೆದಾಗ ಮಾತ್ರ ನೀರು ಮೇಲ್ಗಡೆ ಬರುತ್ತೆ. ಅದರಂಗೆ ನಾವು ಭಕ್ತಿಯ ಜೀವಿತದಲ್ಲಿ ದೇವರನ್ನ ಅಂಟಿಕೊಂಡೆ ಬಿಗಿಯಾಗಿ ಹಿಡಿದುಕೊಂಡಿರುವಾಗ ದೇವರು ನಮ್ಮನ್ನು ಏನು ಮಾಡ್ತಾನಂತೆ, ಏನು ಮಾಡ್ತಾನೆ, ನಮ್ಮನ್ನು ಬೆಳಕಾಗಿ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನಿಂದ ನಾನು ಬೆಳಕಾದೆ, ನಿನ್ನಲ್ಲೇ ನಾನು ಬಾಳ್ತೇನೆ ಎಂಬುದಾಗಿ ಭಕ್ತನು ಯಾವ ರೀತಿಯಾಗಿ ಆಡಿದ್ದಾನೋ ಅದರಂಗೆ ದೇವರು ನಮ್ಮನ್ನು ಬೆಳಕಾಗಿ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ನಿನಗಿರುವಂಥ ಭಕ್ತಿ ಅದು ಪ್ರಾಪಂಚಿಕ ಭಕ್ತಿ ಅಲ್ಲ. ಹಲ್ಲೆಲೂಯಾ. ಈ ಲೋಕದಲ್ಲಿ ಯಾವುದೋ ಒಂದು ಮತ, ಯಾವುದೋ ಒಂದು ಧರ್ಮ, ಯಾವುದೋ ಒಂದು ಕುಲಕ್ಕೆ ಸಂಬಂಧಿಸಿರತಕ್ಕಂಥ ಭಕ್ತಿ ಅಲ್ಲ. ಈ ಭಕ್ತಿ ಇಹಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸಲ್ಲುವಂಥ ಭಕ್ತಿಯಾಗಿದೆ ಪ್ರಿಯರೇ. ಅದರ ಸಲುವಾಗಿ ಪೌಲನು ಹೇಳ್ತಾನೆ ತಿಮೋಥೆಯನಿಗೆ ಏನಂತೇಳಿ, ನಿನಗಿರುವಂಥದ್ದನ್ನು ನೀನು ಬಿಗಿಯಾಗಿ ಹಿಡಿದುಕೋ, ಭಕ್ತಿಯಿಂದ ನೀನು ದೂರ ಆಗಬೇಡ. 6ನೇ ಅಧ್ಯಾಯ 1ನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 11ನೇ ವಾಕ್ಯ ಒಂದು ಸಾರಿ ಓದ್ರಿ. ಹಣದಾಸೆಯು 11ನೇ ವಾಕ್ಯ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳಿಗೆ ದೂರವಾಗಿರು. ನೀತಿ, ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತ್ವ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸಪಡು. ಕ್ರಿಸ್ತ ನಂಬಿಕೆಯುಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನಿತ್ಯ ಜೀವವನ್ನು ಹಿಡಿದುಕೋ. ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಮತ್ತು ನೀನು ಅನೇಕ ಸಾಕ್ಷಿಗಳ ಮುಂದೆ ಒಳ್ಳೆ ಪ್ರತಿಜ್ಞೆಯನ್ನು ಮಾಡಿದೆಯಲ್ಲ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದಕ್ಕಿಂತ ಮುಂಚಿತವಾಗಿ ಒಂದು ವಾಕ್ಯ ಇದೆ ಪ್ರಿಯರೇ,
6ನೇ ವಾಕ್ಯ ಓದ್ರಿ. ಅದೇ 6ನೇ ಅಧ್ಯಾಯ 6ನೇ ವಾಕ್ಯ. ಸಂತುಷ್ಟಿ ಸಹಿತವಾದ ಭಕ್ತಿಯು ದೊಡ್ಡ ಲಾಭವೇ ಸರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನಂತೇಳಿ ಅಂದರೆ, ನಾವು ಈ ಲೋಕದಲ್ಲಿ ಬರುವಾಗ ಏನು ತಗೊಂಡು ಬರಲಿಲ್ಲ, ಹೋಗುವಾಗಲೂ ಕೂಡ ಏನು ತಗೊಂಡು ನಾವು ಹೋಗೋಲಿಲ್ಲ. ಹಲ್ಲೆಲೂಯಾ, ಕೇಳಿದ್ರಲ್ಲ, ಸಿರಿ ಸಂಪತ್ತಿದ್ದರೇನು, ಆಸ್ತಿ ಅಂತಸ್ತಿದ್ದರೇನು, ಯಾವುದು ಬರುವುದಿಲ್ಲ ಮಾನವ, ಮಾಡೋ ನೀ ಯೇಸುವಿನ ಧ್ಯಾನವ. ಹಲ್ಲೆಲೂಯಾ. ಮೊನ್ನೆ ಮದ್ಲಾಪುರಕ್ಕೆ ಹೋದಾಗ ಅಲ್ಲಿ ಒಬ್ರು ಹಾಡಿದ್ರಿ, ಹಾಡು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ನಾನು. ಹಲ್ಲೆಲೂಯಾ, ಹಳ್ಳಿ ಜನಕ್ಕೆ ಭಾಳ ಸೂಟ್ ಆಗುವಂಥ ಹಾಡು ಅದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ನಾವು ಲೋಕದೊಳಗೆ ಏನು ತಕ್ಕೊಂಡು ಬರಲಿಲ್ಲವಷ್ಟೇ, ಅದರೊಳಗಿಂದ ಏನು ತಕ್ಕೊಂಡು ಹೋಗಲಾರೆವು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದರ ಸಲುವಾಗಿ ಪ್ರಿಯರೇ, ಈ ಭಕ್ತಿ ಎಂತಹ ಭಕ್ತಿಯಾಗಿದೆ ಅಂತೇಳಿ ನಾವು ನೋಡೋದಾದರೆ, ದೇವ್ರ ವಾಕ್ಯ ಹೇಳ್ತಾ ಇದೆ. 4ನೇದು ಅದೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 8ನೇ ವಾಕ್ಯದಲ್ಲಿ ನಾವು ನೋಡೋದಾದರೆ, ಅಲ್ಲಿ ವಾಕ್ಯ ಹೇಳ್ತಾ ಇದೆ, ದೇಹ ಸಾಧನೆಯು ಸ್ವಲ್ಪ ಮಟ್ಟಿಗೆ ಪ್ರಯೋಜನವಾಗಿದೆ, ಭಕ್ತಿಯಾದರೂ ಎಲ್ಲ ವಿಧದಲ್ಲಿ ಪ್ರಯೋಜನವಾದದ್ದು, ಅದಕ್ಕೆ ಇಹ ಪರಗಳಲ್ಲಿಯೂ ಜೀವ ವಾಗ್ದಾನ ಉಂಟು. ಹಲ್ಲೆಲೂಯಾ, ಈ ಲೋಕದಲ್ಲಿಯೂ ಮತ್ತು ಪರಲೋಕದಲ್ಲಿಯೂ ಸಲ್ಲಿಯುವಂಥ ಒಂದು ಭಕ್ತಿಯಾಗಿದೆ ಪ್ರಿಯರೇ, ನಾನು ನೀನು ಮಾಡುವಂಥ ಭಕ್ತಿ. ಆ ಭಕ್ತಿಯನ್ನು ನೀನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಸತ್ಯವೇದ ಹೇಳ್ತಾ ಇದೆ, ಅನೇಕರು ನಿನ್ನ ಭಕ್ತಿಯನ್ನು, ನಿನ್ನಲ್ಲಿರುವಂಥ ಯೇಸು ಸ್ವಾಮಿಯನ್ನು ಅಪಹರಿಸಬೇಕು, ನಿನ್ನಿಂದ ದೂರ ಮಾಡಬೇಕು. ಹಲ್ಲೆಲೂಯಾ, ನೀನು ಭಕ್ತಿಯ ಜೀವಿತದಿಂದ ಬಿದ್ದು ಹೋಗ್ಬೇಕಂತೇಳಿ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ. ಆದರೆ ನಿನಗಿರುವಂಥದ್ದನ್ನು ನೀನೇನು ಮಾಡು, ಬಿಗಿಯಾಗಿ ಹಿಡಿದುಕೋ. ನಾನು ಬೇಗನೆ ಬರುತ್ತೇನೆ. ಆತನು ಬರುವಾಗ ಆತನ ಸಭೆ, ನಾವು ಮಾತ್ರ ಅಲ್ಲ, ಪ್ರಪಂಚದಲ್ಲಿ ಯಾರ್ಯಾರು ಯೇಸು ಸ್ವಾಮಿಯನ್ನು ಧ್ಯಾನ ಮಾಡ್ತಾ ಇದ್ದಾರೋ, ರಕ್ಷಣೆ ಹೊಂದಿದ್ದಾರೋ, ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದಾರೋ, ಆತನ ಮಕ್ಕಳಾಗಿದ್ದಾರೋ, ಆತನು ಹೇಳಿದ ಮಾರ್ಗದಲ್ಲಿ ನಡೀತಾ ಇದ್ದಾರೋ, ಅವರೆಲ್ಲರೂ ಕೂಡ ನಾವೇನಾಗ್ತೀವಿ, ಒಂದೇ ಮನೆಯವರಾಗ್ತೀವಿ. ಇವಾಗೆಲ್ಲ ಬೇರೆ ಬೇರೆ ಮನೆಗಳಿದ್ದಾವೆ ನಾವು. ಹಲ್ಲೆಲೂಯಾ, ಅವಾಗ ಒಂದೇ ಮನೆಯವರು, ಒಂದೇ ಶಾಲೆಯವರು, ಹಲ್ಲೆಲೂಯಾ, ಒಂದೇ ಕೂಟದವರು. ನಮಗೆಲ್ಲ ಮುಂದ್ಗಡೆ ಯಾರಿರ್ತಾರೆ, ದೇವರು ಇರ್ತಾನೆ. ಆತನೇ ಸೂರ್ಯನಾಗಿ ಬೆಳಕನ್ನು ಕೊಡ್ತಾ ಇರ್ತಾನೆ. ಬಂಗಾರದ ಪಟ್ಟಣ, ಬಂಗಾರದ ಮನೆಗಳು. ಅದು ಎಂಥ ಬಂಗಾರ, ನಮ್ಮಲ್ಲಿರ್ತಕ್ಕಂಥ ಕಲ್ತಿ ಬಂಗಾರ ಅಲ್ಲ. ಹಲ್ಲೆಲೂಯಾ, ಎಂಥ ಬಂಗಾರ ಇರೋದು? ಯಾವ ಬಂಗಾರ? ನಿಷ್ಕಳಂಕವಾಗಿರುವಂಥ ಬಂಗಾರ. ಆ ಬಂಗಾರದಲ್ಲಿ ಏನಿಲ್ಲ, ಕಲ್ತಿ ಇಲ್ಲ. ಹಲ್ಲೆಲೂಯಾ, ಎಂಥ ಬಂಗಾರ ಅದು? ಬೆಳ್ಳಗೆ ಇರುವಂಥ ಬಂಗಾರ. ಹಲ್ಲೆಲೂಯಾ, ನಮ್ಮ ಬಂಗಾರ ಹೆಂಗಿದೆ? ಹಳದಿ ಕಲರ್ ಇದೆ. ಆ ಬಂಗಾರ ಹೆಂಗಿರುತ್ತೆ? ಒಂದು ವರ್ಡ್ ಇದೆ, ಪ್ರಕಟಣೆ ಗ್ರಂಥ ತೆಗಿರಿ, 19ನೇ ಅಧ್ಯಾಯ 21 ಇದೆ ನೋಡ್ರಿ, ಹೊಸ ಯೆರೂಸಲೇಮ್ ಕುರಿತದ್ದು ಅಂತೇಳಿ. ಹಲ್ಲೆಲೂಯಾ, 11ನೇ ವಾಕ್ಯ, 10-11 ಅಂತಿದೆ, 21ನೇ ಅಧ್ಯಾಯ. ಪಟ್ಟಣದ ಪ್ರಕಾಶವು ಅಮೂಲ್ಯವಾದ ರತ್ನದ ಪ್ರಕಾಶಕ್ಕೆ ಸಮಾನವಾಗಿತ್ತು, ಥಳಥಳಿಸುವ ವಜ್ರವೋ ಎಂಬಂತೆ ಕಾಣಿಸಿತು. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪಟ್ಟಣದ ಪ್ರಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರುಗಳ ಹೆಸರುಗಳಿದ್ದವು. ನನ್ನ ಸಂಗಡ ಮಾತಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಾಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆ ಕೋಲನ್ನು ಹಿಡಿದಿದ್ದನು. ಪಟ್ಟಣವು ಚಚ್ಚೌಕವಾಗಿದೆ. ಹಲ್ಲೆಲೂಯಾ, ನೋಡ್ರಿ, ಅದು ಯೆರೂಸಲೇಮ್ ಅಂದರೆ ಪರಲೋಕ ಹೆಂಗಿದೆ ಅಂತೆ? ಚಚ್ಚೌಕ ಅಂದರೆ ಹೆಂಗಿದೆ? ಹಿಂಗೆ ಹೋದರೂ ಸೇಮು, ಹಿಂಗೆ ಬಂದರೂ ಸೇಮು, ಉದ್ದ ಸೇಮು, ಅಗಲ ಸೇಮ್. ಪ್ರಪಂಚದಾಗ ಯಾವ ಪಟ್ಟಣ ಕೂಡ ಅದರಂಗೆ
ಇಲ್ಲವೇ ಇಲ್ಲ. ಹಲ್ಲೆಲೂಯ. ಮತ್ತು ಆ ಪಟ್ಟಣದಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ ಭೂ ಪ್ರಪಂಚದಲ್ಲಿ ಯಾವುದು ಕೂಡ ಇಲ್ಲವೇ ಇಲ್ಲ. ಹಲ್ಲೆಲೂಯ. ಪ್ರೈಸ್. ಅಳತೆ ಮಾಡುವುದಕ್ಕಾಗಿ ಚಿನ್ನದ ಕೋಲು ಹಿಡಿದಿದ್ದನು. ಪಟ್ಟಣವು ಚಚ್ಚೌಕವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ. ಹಲ್ಲೆಲೂಯ. ಅವನು ಆ ಪಟ್ಟಣವು ಕೋಲಿನಿಂದ ಅಳತೆ ಮಾಡಿದನು, ಅದರ ಅಳತೆಯು 1200 ಮೈಲಿ ಆಯಿತು, ಅದರ ಉದ್ದವು ಅಗಲವು ಎತ್ತರವು ಸಮವಾಗಿವೆ. ಹಲ್ಲೆಲೂಯ. ಬೈಬಲ್ ಪಂಡಿತರು ಹೇಳ್ತಾರೆ 24 ಕಿಲೋಮೀಟರ್ಗಳಷ್ಟು. ಹಲ್ಲೆಲೂಯ. ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಪಟ್ಟಣ, 24,000 ಏನೋ ಸಮಥಿಂಗ್ ಇರಬೇಕು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಪಟ್ಟಣ ಪ್ರಿಯರೇ, ಚಚ್ಚೌಕವಾಗಿರ್ತಕ್ಕಂಥ ಪಟ್ಟಣ. ನೀವು ಮೊಬೈಲಲ್ಲಿ ಇಂಟರ್ನೆಟ್ಟಲ್ಲಿ ನೋಡಿದ್ರೆ ಸೈನ್ಸ್ ಮಾಡಿದ್ರೆ ಗೊತ್ತಿರ್ಬೋದು ಅನಿಸುತ್ತೆ. ಹಲ್ಲೆಲೂಯ. ಹಬಲೋಸ್ಕೋಪ್ ಅಂತೇಳಿ ಅಮೆರಿಕದವರು ಕಂಡುಹಿಡಿದಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಆ ಹಬಲೋಸ್ಕೋಪ್ ಮೂಲಕವಾಗಿ ಕೆಲವೊಂದು ಪಿಕ್ಚರ್ಸ್ಗಳು ಅದು ನಾಸಾ ಕೇಂದ್ರಕ್ಕೆ ಕಳಿಸಿದಾಗ ಆ ಪಿಕ್ಚರ್ಗಳನ್ನು ನೋಡಿದಂಥ ಸೈಂಟಿಸ್ಟ್ರು ಏನಾಗಿದ್ದಾರೆ, ಶಾಕ್ ಆಗಿದ್ದಾರೆ. ಹಲ್ಲೆಲೂಯ. ಅದರ ಮುಂದೆ ದೇವದೂತರು, ಹಲ್ಲೆಲೂಯ, 6 ರೆಕ್ಕೆಗಳುಳ್ಳಂಥ ದೇವದೂತರು ಆ ಒಂದು ಪಿಕ್ಚರಲ್ಲಿ ಕಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ಮತ್ತೆ ಥಳಥಳಿಸುವ ಪಟ್ಟಣ ಏನೋ ಒಂದಿದೆ ಎನ್ನುವ ರೀತಿಯಲ್ಲಿ ಅಲ್ಲಿ ಕಾಣಿಸ್ತಾ ಇದೆ. ನೆಟ್ಟಲ್ಲಿ ಕೂಡ ಅದು ಪಿಕ್ಚರ್ಸ್ ನೀವು ಇದ್ದಾವೆ. ಹಲ್ಲೆಲೂಯ. ಹಬಲೋಸ್ಕೋಪ್ ಅಂತೇಳಿ ಹೊಡೆದ್ರೆ ಎಲ್ಲ ಪೊರೆ ಬರುತ್ತೆ ಅದು. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಅದ್ರ ಸಲುವಾಗಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಆ ಪಟ್ಟಣಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಇದು ಏನು ಇಲ್ಲಿ ಮಾಡುವಂಥ ಭಕ್ತಿ ಇದು ಅಲ್ಲ. ಹಲ್ಲೆಲೂಯ. ಅದಕ್ಕಾಗಿ ದೇವರು ಕರೆದಿದ್ದಾನ, ನಾವು ಅದನ್ನು ಬಿಗಿಯಾಗಿ ಹಿಡಿದುಕೊಳ್ಳಬೇಕು. ಇವರು ಏನೇನೋ ಹೇಳ್ತಿರ್ತಾರೆ, ಇಲ್ಲ ನಿಮ್ಗೆ ಹಿಂಗಾದ ಕಾರಣ ಯೇಸುವನ್ನು ನಂಬಿದೋದಕ್ಕೆ ನಿಮಗೆ ಹಿಂಗಾಗಿದೆ, ಮೊದಲೆಲ್ಲ ಹಂಗಾಗಿದ್ದ ಅವೆಲ್ಲ ನೆನಪಿರಲ್ಲ. ಹಲ್ಲೆಲೂಯ. ಈಗ ಹಿಂಗೆ ನಂಬಿರಲ್ಲ, ಅದ್ರ ಸಲುವಾಗಿ ನಿಮಗೆ ಹಿಂಗಾಗಿದೆ, ಅದ್ರ ಸಲುವಾಗಿ ಹಂಗಾಗಿದೆ, ಅದಾಗಿದೆ, ಇದಾಗಿದೆ, ಏನೆಲ್ಲ ಮಾತಾಡ್ತಾ ಇರ್ತಾರೆ. ಯಾಕೆ ಹೇಳ್ರಿ? ನರ ಇಲ್ಲದ ನಾಲಿಗೆ ಏನಂದರೆ ಅದು ಮಾತಾಡುತ್ತೆ. ಹಲ್ಲೆಲೂಯ. ಏನೆಲ್ಲ ಗೂಬೆ ಕೂಡಿಸ್ತಾರೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನಾನು ನಿನ್ನನ್ನು ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ. ದೇವ್ರು ಸುಳ್ಳು ಹೇಳ್ತಾನ? ಹಲ್ಲೆಲೂಯ. ಸುಳ್ಳು ಹೇಳಿದ್ರಪ್ಪ ನಾವು ಇಲ್ಲಿ ಇರ್ತಿದ್ದಿಲ್ಲ. ಹಲ್ಲೆಲೂಯ. ಆತನು ಸತ್ಯವಂತನಾದ ದೇವರಾಗಿದ್ದಾನೆ. ಹಲ್ಲೆಲೂಯ. ಅನೇಕರನ್ನು ಆತನು ಎಬ್ಬಿಸಿದ್ದಾನೆ ಪ್ರಿಯರೇ. ಭಕ್ತಿಯಲ್ಲಿ ಬಿದ್ದಂಥವ್ರು ಪುನಃ ಕೆಲವು ಕಾಲ ನಂಬಿರ್ತಾರೆ, ಮತ್ತೆ ಬಿದ್ದೋಗ್ಬಿಡ್ತಾರೆ. ಆದರೆ ಪುನಃ ದೇವರವ್ರನ್ನ ಎಬ್ಬಿಸ್ತಾನೆ. ಅದ್ರ ಸಲುವಾಗಿ ದೇವ್ರ ವಾಕ್ಯ ಹೇಳ್ತಾ ಇದೆ, ಶಿಷ್ಟನು ಸಿಂಹದಂತೆ ಧೈರ್ಯವಾಗಿರುವನು. ಹಲ್ಲೆಲೂಯ. 7 ಸಾರಿ ಬಿದ್ದರು ಪುನಃ ಏಳುವನು. ಹಲ್ಲೆಲೂಯ. ಕೆಲವೊಂದು ಸಾರಿ ಬಿದ್ದುಬಿಡ್ತೀವಿ ಭಕ್ತಿಯಲ್ಲಿ. ಹಲ್ಲೆಲೂಯ. ಬಿದ್ದು ಬಿಡ್ತೀವಿ, ಆದರೆ ಮತ್ತೆ ನಾವು ಎದ್ದೇಳ್ತೀವಿ. ಅದಕ್ಕೆ ಮೂಲ ಏನು ಬೇಕು? ವಾಕ್ಯ ಬೇಕು. ವಾಕ್ಯ ಇರಲಾರ್ದೆ ನಾವು ಏನನ್ನು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ಎಲ್ಲರೂ ಎದ್ದು ನಿಂತುಕೊಳ್ಳೋಣ, ಪ್ರಾರ್ಥನೆಯನ್ನು ಮಾಡೋಣ. ಆತನ ವಾಕ್ಯ ಹೇಳ್ತಾ ಇದೆ, ಮಾತಾಡುವಂಥ ದೇವರು ಮಾತಾಡಿದ್ದಾರೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ, ನಾನು ಬೇಗನೆ ಬರುತ್ತೇನೆ, ಯಾರು ಕೂಡ ನಿನ್ನ ಜಯಮಾಲೆಯನ್ನು ಅಪಹರಿಸಬಾರದು ಎಂಬುದಾಗಿ. ಪ್ರಿಯಳೇ, ದೇವ್ರ ವಾಕ್ಯವನ್ನು ಕೇಳಿದೀಯಾ? ಈ ಸಮಯದಲ್ಲಿ ದೇವರು ನಿನಗಾಗಿ ಕೊಟ್ಟಿರುವಂಥದ್ದು ಯಾವುದಿದೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಲಕ್ಷಣ, ಅದನ್ನು ನೀನು ಬಿಗಿಯಾಗಿ ಹಿಡಿದುಕೋ. ಲೋಕದ ಕಾರ್ಯಗಳ ಬಳಿಗೆ ನೀನು ಹೋಗಬೇಡ, ಲೋಕದ ಪದ್ಧತಿಗಳ ಬಳಿಗೆ ನೀನು ಹೋಗಬೇಡ. ಆ ಮನುಷ್ಯರಿಗೆ ಏನೂ ಗೊತ್ತಿಲ್ಲ, ಅವರು ಕಲ್ಪಿಸಿ ಮಾತಾಡುತ್ತಾರೆ, ಸುಳ್ಳಾದ ಮಾತುಗಳನ್ನು ಹೇಳುತ್ತಾರೆ. ಆಗುವಂಥದ್ದು ಒಂದು ಇರುತ್ತೆ, ಆಗಲಾರದು ಇನ್ನೊಂದು ಇರುತ್ತೆ. ಎರಡರಲ್ಲಿ ಒಂದು ಮಾತು ಹೇಳಿದಾಗ, ಒಂದು ಮಾತು ನಿಜ ಆದಾಗ, ಅಯ್ಯೋ ನಿಜವಾಗ್ಲೂ ಇವರು ದೇವ್ರ ಸ್ವರೂಪ ಅಂತೇಳಿ ನೀನು ತಿಳ್ಕೊಂಡಿದ್ದೀಯೇನೋ, ಮನುಷ್ಯರನ್ನ ದೇವರಿಗೆ ಹೋಲಿಕೆ ಮಾಡಿದೀಯೇನೋ. ಸತ್ಯವೇದ ಹೇಳ್ತಾ ಇದೆ, ದೇವರು ಒಬ್ಬನೇ ಆಗಿದ್ದಾನೆ, ಆತನು ತನ್ನ ಮಹಿಮೆಯನ್ನು ಬೇರೆ ಯಾರಿಗೂ ಕೂಡ ಸಲ್ಲಗೊಡಿಸದ ದೇವರಾಗಿದ್ದಾನೆ. ವಾಕ್ಯ ಮಾತಾಡ್ತಾ ಇದೆ ಪ್ರಿಯರೇ. ಇವತ್ತು ನೀನು ಬೇಕು ದೇವರಿಗೆ ನೀನು ಬೇಕಾಗಿರುವಂಥದ್ದು. ಒಂದು ವೇಳೆ ನಿನ್ನ ಕುಟುಂಬದವರು ಭಕ್ತಿಹೀನರಾಗಿ ನಡೆದುಕೊಳ್ತಾ ಇದ್ದಾರೇನು, ಆದರೆ ನೀನು ಭಕ್ತಿಯನ್ನು ಕಟ್ಟಿಕೊಳ್ಳಬೇಕಾಗಿದೆ. ಈ ಭಕ್ತಿ ಇಹದಲ್ಲಿಯೂ ಪರದಲ್ಲಿಯೂ ಇದಕ್ಕೆ ಜೀವ ವಾಗ್ದಾನಗಳು ಉಂಟು, ಸಲ್ಲುವಂಥ ಭಕ್ತಿಯಾಗಿದೆ ಪ್ರಿಯರೇ. ಒಂದು ಸಾರಿ ಆಲೋಚನೆ ಮಾಡಿ, ಇವತ್ತು ನೀನು ಯಾವ ರೀತಿಯಾಗಿದ್ದೀಯಾ? ನಿನ್ನ ಭಕ್ತಿಯ ಜೀವಿತ ಯಾವ ರೀತಿಯಾಗಿದೆ? ನಿನಗಿರುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದೀಯಾ? ದೇವರ ವಾಕ್ಯ ಹೇಳ್ತಾ ಇದೆ, ನೀನು ರಾಜನು, ನೀನು ರಾಜಕುಮಾರನು, ನೀನು ರಾಜಕುಮಾರಿಯು, ನೀನು ದೇವರ ಮಗನು, ದೇವರ ಮಗಳು ಎಂಬುದಾಗಿ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತಾ ಇದೆ, ನಾವು ಯಾಜಕರಾಗಿದ್ದೇವೆ, ನಾವು ರಾಜರಾಗಿದ್ದೇವೆ ದೇವರ ಸನ್ನಿಧಾನದಲ್ಲಿ ಎಂಬುದಾಗಿ. ಸಂದರ್ಭದಲ್ಲಿ ದೇವರು ಅಲ್ಪವಾದ ಕಾರ್ಯಕ್ಕಾಗಿ ಅಲ್ಲ ನಿನ್ನನ್ನು ಕರೆದಿರುವಂಥದ್ದು. ಕೇವಲ ನೀನು ಈ ತಿಮ್ಮಾಪುರ ಗ್ರಾಮಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ದೇವರು ಉನ್ನತವಾಗಿ ಆಶೀರ್ವಾದ ಮಾಡಬೇಕು ಅಂದ್ಕೊಂಡಿದ್ದಾನೆ.
ಪ್ರಿಯಳೆ, ಒಂದು ಸಾರಿ ಆಲೋಚನೆ ಮಾಡಿರಿ. ನಿನ್ನ ಜೀವಿತವನ್ನು ಯೇಸುವಿಗೆ ನೀನು ಕೊಡುವುದೇ ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಆತನು ನಿನ್ನನ್ನು ಉದ್ಧರಿಸುವನು, ಆತನು ನಿನ್ನನ್ನು ಕೈ ಬಿಡಲಾರದೆ ನಿನ್ನನ್ನು ಎಲ್ಲ ಸಮಯದಲ್ಲಿಯೂ ಎಲ್ಲ ರೀತಿಯಿಂದಲೂ ಸಹಾಯವನ್ನು ಒದಗಿಸಿ ನಿನ್ನನ್ನು ಕಾಪಾಡುವವನಾಗಿದ್ದಾನೆ. ಒಂದು ವೇಳೆ ನೀನು ಭಕ್ತಿಯಿಂದ ದೂರವಾಗಿದ್ದೀಯೇನು, ಹಿಂಜಾರಿ ಹೋಗಿದ್ದೀಯೇನು, ಲೋಕದ ಕಾರ್ಯದ ಕಡೆಗೆ ಹೋಗಿದ್ದೀಯೇನು, ಒಂದು ಸಾರಿ ಆಲೋಚನೆ ಮಾಡು. ನಿನಗಿರುವಂಥದ್ದನ್ನು ಬಿಗಿಯಾಗಿ ಹಿಡಿದುಕೋ. ಏಷಾವ ತನಗಿರುವಂಥ ಚೊಚ್ಚಲ ಹಕ್ಕನ್ನು ಬಿಗಿಯಾಗಿ ಹಿಡಿದುಕೊಳ್ಳಲಿಲ್ಲ, ಅದನ್ನು ಅಲ್ಪ ಎಂಬುದಾಗಿ ಎಣಿಸಿ ಸ್ವಲ್ಪ ಆಹಾರಕ್ಕೆ ಮಾರಿಬಿಟ್ಟ ಪ್ರಿಯರೇ. ಆದರೆ ಮುಂದೆ ಎಷ್ಟು ಬೇಡಿಕೊಂಡರೂ ಕೂಡ ಚೊಚ್ಚಲತನದ ಹಕ್ಕನ್ನು ಪಡೆದುಕೊಳ್ಳಲಿಲ್ಲ. ಸೌಲ ರಾಜತನದ ಹಕ್ಕನ್ನು ದೇವರು ಕೊಟ್ಟ, ಕಿರೀಟವನ್ನು ಕೊಟ್ಟ. ಆದರೆ ಸೌಲನ್ನು ದೇವರಿಗೆ ಅವಿಧೇಯನಾಗಿ, ದೇವರ ಮಾತನ್ನು ಕೇಳದೆ, ಮಾಟ ಮಂತ್ರಗಳ ಬಳಿಗೆ ಹೋಗಿ, ಕುಚೋದ್ಯಗಾರರ ಬಳಿಗೆ ಹೋಗಿ ಭಯಂಕರವಾದ ರೀತಿಯಲ್ಲಿ ಸೌಲನ್ನು ದೇವರಿಗೆ ದೂರನಾದ, ಅವಿಧೇಯನಾದ. ದೇವ್ರ ವಾಕ್ಯ ಹೇಳ್ತಾ ಇದೆ, ನೀನು ದೇವರನ್ನು ತಳ್ಳಿಬಿಟ್ಟಿದ್ದರಿಂದ ದೇವರು ನಿನ್ನನ್ನು ಕೂಡ ತಳ್ಳಿಬಿಟ್ಟನು, ನಿನ್ನ ಅರಸುತನವನ್ನು ತೆಗೆದುಕೊಂಡಿದ್ದಾನೆ, ಇನ್ನೊಬ್ಬರಿಗೆ ದೇವರು ಕೊಡ್ತಾನೆ ಎಂಬುದಾಗಿ. ಆ ಸಮಯದಲ್ಲಿ ಸೌಲನ್ನು ಹೊಂದಿಕೊಂಡಿರ್ತಕ್ಕಂಥ ಆಶೀರ್ವಾದ ಅದು ದಾವೀದನ ಪಾಲಾಯಿತು. ಬಿಗಿಯಾಗಿ ದೇವರಿಗೆ ಭಯಭಕ್ತಿ ಉಳ್ಳವನಾಗಿದ್ದಿದ್ರೆ ಸೌಲನೇ ಅರಸನಾಗಿ ಮುಂದುವರಿಯುತ್ತಿದ್ದ, ಸೌಲನ ವಂಶವೇ ಬೆಳಗುತ್ತಿತ್ತು ಪ್ರಿಯರೇ. ಆದರೆ ಅದು ಬದಲಾವಣೆ ಆಗೋದಕ್ಕೆ ಕಾರಣ ಸೌಲನೇ ಆದ ಪ್ರಿಯರೇ. ಇವತ್ತು ನೀನು ಕೂಡ ನಿನಗಿರುವಂಥ ಭಕ್ತಿ, ಆ ಭಕ್ತಿಯನ್ನು ನೀನು ಬಿಗಿಯಾಗಿ ಹಿಡಿದುಕೋ. ದೇವರ ಮಾಡುವಂಥ ದೇವರು ನಿನ್ನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಗಳನ್ನು ನೀನು ಮರಿಬೇಡ. ಹಲ್ಲೆಲೂಯಾ. ದೇವರು ಎಷ್ಟು ಮಹಿಮೆಯುಳ್ಳ ಕಾರ್ಯಗಳನ್ನು ನಿನಗೆ ಮಾಡಿದ್ದಾನೆ, ಎಷ್ಟೋ ಮಹೋಪಕಾರಗಳನ್ನು ನಿನಗೆ ಮಾಡಿದ್ದಾನೆ, ಎಷ್ಟೋ ವಿಧದಲ್ಲಿ ನಿನಗೆ ಬಿಡುಗಡೆ ಕೊಟ್ಟಿದ್ದಾನೆ. ನಿನ್ನ ತಂದೆ ಸಾಯಬೇಕಾಗಿತ್ತು, ದೇವರು ಉಳಿಸಿದ್ದಾನೆ. ನಿನ್ನ ಯಜಮಾನ ಸಾಯಬೇಕಾಗಿತ್ತು, ದೇವರು ಉಳಿಸಿದ್ದಾನೆ. ನಿನ್ನ ಸಹೋದರರು ಸಾಯಬೇಕಾಗಿತ್ತು, ಯಾವುದೋ ರೋಗದಲ್ಲಿ ಬಿದ್ದು, ಆದರೆ ದೇವರು ಕಾಪಾಡಿದ್ದಾನೆ. ಆ ದೇವರನ್ನು ಈ ಸಮಯದಲ್ಲಿ ನೆನೆಸ್ತೀಯಾ? ದೇವರಿಗೆ ವಿಧೇಯನಾಗಿರ್ತೀಯಾ? ಲೋಕೋಕ್ತಿ ಒಂದು ಉಂಟು ಪ್ರಿಯರೇ, ವರ ಕೊಟ್ಟ ದೇವರಿಗೆ ಶಿರ ಕೊಡುತ್ತೇನೆ ಎಂಬುದಾಗಿ. ಶಿರವನ್ನು ದೇವರು ಕೇಳೋದಿಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ನೀನು, ನಿನ್ನ ಮನಸ್ಸು, ನಿನ್ನ ಹೃದಯ, ನೀ ನನಗೆ ವಿಧೇಯನಾಗಿದ್ದರೆ ಸಾಕು ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಒಂದು ಸಮಯದಲ್ಲಿ ನಿನ್ನ ಜೀವಿತ ಯಾವ ರೀತಿ ಆಗಿದೆ? ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಬಿಗಿಯಾಗಿ ಹಿಡಿದುಕೋ, ನಿನ್ನಲ್ಲಿರುವುದನ್ನು ಯಾರು ಕೂಡ ಅಪಹರಿಸಬಾರದು, ನಿನ್ನ ಜಯಮಾಲೆಯನ್ನು ಯಾರು ಕೂಡ ಅಪಹರಿಸಬಾರದು ಎಂಬುದಾಗಿ ದೇವರು ಎಚ್ಚರಿಕೆ ಮಾತನ್ನು ಹೇಳ್ತಾ ಇದ್ದಾನೆ. ಈ ಸಮಯದಲ್ಲಿ ನಿನ್ನ ಭಕ್ತಿಯ ಜೀವಿತವನ್ನು ಪರೀಕ್ಷೆ ಮಾಡಿಕೋ. ದೊಡ್ಡ ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನ ಮಹೋನ್ನತನ ತಂದೆಯಾದ ದೇವರೇ, ನಿನ್ನ ಬಂಗಾರ ಪಾದದಲ್ಲಿ ಸ್ತೋತ್ರಗಳು, ವಂದನೆಗಳ ಪರಂಪರೆ ಸ್ವಾಮಿ. ಅಪ್ಪ, ನಿನ್ನ ಕುಮಾರನನ್ನು ಮರೆ ಮಾಡಿ ನೀನು ಮಾತನಾಡ್ತೀಯ ಎಂದು ನಾವು ನಂಬುತ್ತೇವೆ ತಂದೆ. ಹೌದಪ್ಪ, ನಮಗೆ ಬಲ ಬರುವಂಥ ಮಾತು, ಎಚ್ಚರಿಕೆಯಿಂದ ಮಾತುಗಳನ್ನು ತಿಳಿಸಿದ ತಂದೆ. ಹೌದು ತಂದೆ, ನೀವು ಕೊಟ್ಟಿರುವಂಥ ಜಯಮಾಲಿಯನ್ನು ಕರ್ತನೆ, ನಿನ್ನ ಪರಿಶುದ್ಧ ರಕ್ತವನ್ನು ಕೊಟ್ಟು, ನಿನ್ನ ಜೀವವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದೀವಿ ತಂದೆ. ನಾವು ಕ್ರಯಕ್ಕೆ ತೆಗೆದುಕೊಳ್ಳಲ್ಪಟ್ಟವರಾಗಿದ್ದೇವೆ ತಂದೆ. ಹೌದಪ್ಪ, ನಿನ್ನ ಪರಲೋಕ ರಾಜ್ಯದಲ್ಲಿ ಸೇರಬೇಕಾದವರು ಎಂಥವರಾಗಿರಬೇಕೆಂಬುದು ಈ ಲೋಕದಲ್ಲಿ ನಾವು ಇದ್ದೇವೆ ತಂದೆ. ಅದಕ್ಕೆ ಕಷ್ಟಗಳು, ಬಾಧೆಗಳು ಇದ್ದಾವೆ. ಅದಕ್ಕಾಗಿ ನಿನ್ನ ವಾಕ್ಯವನ್ನು ಇಟ್ಟಿದ್ದೇವೆ ತಂದೆ. ನಮಗೆ ವಾಕ್ಯವನ್ನು ಕೇಳಿ ಇದರಂತೆ ನಡೆದುಕೊಳ್ಳಿರಂತ ಮಾದರಿಯನ್ನು ಮಾಡಿ ನಿನ್ನ ಜೀವವುಳ್ಳ ವಾಕ್ಯವನ್ನು ನಮ್ಮ ಕೈಗೆ ಕೊಟ್ಟಿದ್ದೀಯಪ್ಪ. ಈ ವಾಕ್ಯದ ಪ್ರಕಾರ ಯಾರು ನಂಬಿಕೆ ಅಂತಂದರೆ, ಈ ವಾಕ್ಯದ ಪ್ರಕಾರ ಯಾರು ಜೀವಿಸ್ತಾರೆ? ಈ ಲೋಕದಲ್ಲಿ ಶರೀರದ ಆಸೆ, ಬದುಕುಬಾಳೆಂದೆಂಬ ಅಪ್ಪ ದೇವರ ಅನೇಕ ಸಮಸ್ಯೆಗಳಿದ್ದಾವೆ ತಂದೆ. ಅದನ್ನು ತ್ಯಜಿಸಿ ನಿನ್ನ ಪರಲೋಕ ರಾಜ್ಯದ ಪಟ್ಟಣಕ್ಕೆ ಬರಬೇಕಾದ್ರೆ ನೀತಿವಂತರಾಗಿ, ಪರಿಶುದ್ಧರಾಗಿ, ನಿನ್ನ ಪರಿಶುದ್ಧ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಬರಬೇಕೆಂದು ನೀನು ಕರ್ತನಿನ ಕುಮಾರನ ಮೂಲಕ ಮಾತನಾಡ್ತೀವಿ ತಂದೆ. ಅಪ್ಪ, ನೀನು ನಮಗೆ ಕೊಟ್ಟಿರುವಂಥ ಪದವಿ ದೊಡ್ಡದು ಸ್ವಾಮಿ. ನಿನ್ನ ಮಕ್ಕಳನ್ನಾಗಿ ಮಾಡಿದ್ವಿ ತಂದೆ. ನಮಗೆ ಕೊಟ್ಟಿದ್ಯಪ್ಪ. ಈ ಲೋಕದಲ್ಲಿ ಯಾರಪ್ಪ ನಮಗೆ ಜೀವ ಕೊಡುವವರು ಇದ್ದಾರೆ? ನಮ್ಮ ತಂದೆ ತಾಯಿಗಳು, ನಮ್ಮ ಅಕ್ಕ ತಂಗಿರು, ನಮ್ಮ ಅಣ್ಣ ತಮ್ಮಂದಿರು ಬಂದು ನಮ್ಗೆ ಏನಾಗಿ ಪ್ರಾಣ ಕೊಡ್ತಾರನಪ್ಪ. ನಮಗಾಗಿ ಯಾರು ರಕ್ತ ಸುರಿಸ್ತಾರೆ ತಂದೆ. ಅಪ್ಪ, ನನ್ನ ಮಕ್ಕಳು ಕೆಟ್ಟು ಹೋಗಿದ್ದಾರೆ ಅನ್ಕಾಸಿ ನಿನ್ನ ಪ್ರಾಣವನ್ನು ನೀನು ಪರಮಾತ್ಮದಿಂದ ಎಲ್ಲವನ್ನು ತ್ಯಜಿಸಿ ನಿನ್ನ ಸಿಂಹಾಸವನ್ನು ನೀಡು ಬಂದು ನಮಗಾಗಿ ನಿನ್ನ ಸಿಲುಬೆಯನ್ನು ಏರಿ ಪ್ರಾಣವನ್ನು ಕೊಟ್ಟಿದ್ದೀಯ ತಂದೆ. ಅಪ್ಪ, ಅದನ್ನು ನೆನಪು ಮಾಡಿಕೊಂಡು ಕರ್ತನೆ, ನನ್ನ ಮಕ್ಕಳು ಕೆಟ್ಟು ಹೋಗಬಾರ್ದು, ನನ್ನ ಮಕ್ಕಳು ಶಿಕ್ಷೆ ಕೊಟ್ಟರೆ ತಂದುಕೊಳ್ಳೋದಿಲ್ಲ, ನಾನಾದ ಅವರ ಸಲುವಾಗಿ ಪ್ರಾಣ ಕೊಡ್ತೇನೆ ಅಂತ ಪ್ರಾಣವನ್ನು ಕೊಟ್ಟಿದ್ದೆ ತಂದೆ. ಅಪ್ಪ ದೇವರೇ, ಎಲ್ಲಿ ಕೆಟ್ಟು ಹೋದವ್ರನ್ನ, ಎಲ್ಲೆಲ್ಲಿ ದಿಕ್ಕಿಗಿದ್ದವ್ರನ್ನ, ನಾವು ಪಾಪ ಮಾಡಿದವ್ರನ್ನ, ಅಪ್ಪ ದೇವರೇ, ಮಣ್ಣಿನಲ್ಲಿ ಸೇರಿ ಹೋಗುವವ್ರನ್ನ, ಧೂಳಿಗೆ ದೂರ ಆಗಿದವ್ರನ್ನ ನಮ್ಮನ್ನು ಕರೆದು ನಿನ್ನ ಸ್ಥಾನವನ್ನು ಕರ್ತನೆ, ನಿನ್ನ ವಾಕ್ಯವನ್ನು ಕೊಟ್ಟು ನಮ್ಮನ್ನು ಜೀವಿಸುವಂತೆ ಮಾಡ್ತೀಯಪ್ಪ. ಇವತ್ತು ನಾವು ಬದುಕಿರುವುದು ನಿನ್ನ ಜೀವವುಳ್ಳ ವಾಕ್ಯದಿಂದ ಬದುಕಿದ್ದೇವೆ, ನಿನ್ನ ಕರುಣೆಯಿಂದ ಬದುಕಿದ್ದೇವೆ ತಂದೆ. ನಿನ್ನ ಹೆಸರಿಗೆ ಹೇಳಿಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಪ್ಪ ದೇವರೇ. ಈ ಗ್ರಾಮದಲ್ಲಿ ಇನ್ನೂ ಎಷ್ಟೋ ಜನರು ಇದ್ದಾರಪ್ಪ ದೇವರೇ, ಅದಕ್ಕಾಗಿ ನೀನು ತಡ ಮಾಡ್ತೀಯ ತಂದೆ. ನೀವು ಬರುವ ಕಾಲ ಸಮೀಪವಾಗಿದೆ ತಂದೆ. ಅನೇಕ ಕಷ್ಟಗಳ ಬಾಧೆಗಳು, ಅನೇಕ ರೋಗಗಳು ಬರ್ತಿದ್ದೇವೆ ತಂದೆ. ಅಪ್ಪ, ನಿನ್ನ ವಾಕ್ಯದಲ್ಲಿ ಮೊದಲೇ ಭರಿಸಿದ್ದೀಯ ತಂದೆ.
ಅನೇಕ ಸಂಭವಿಸುವ ಮಕ್ಕಳೇ ಎಚ್ಚರವಾಗಿರ್ತೇವೆ. ನಿಮ್ಗೆ ಹಿಡಿದಿರುವಂಥ ನಿಮಗೆ ಕೊಟ್ಟಿರುವಂಥ ಪರಿಶುದ್ಧವಾದ ಜೀವನವನ್ನು ಸರಿಯಾಗಿ ನಡೆಸಿರಿ ಅಂತ ಹೇಳಿದ್ವಿ ತಂದೆ. ನಿಮಗೆ ಸ್ತೋತ್ರಪ್ಪ. ಅಪ್ಪ, ಇಲ್ಲಿ ಬಂದಿರುವಂಥ ಮಕ್ಕಳು ಎಲ್ಲರ ರಕ್ಷಣೆ ಹೊಂದಿರುವಂಥ ಮಕ್ಕಳು ಭಯದಲ್ಲಿ ಭಕ್ತಿಯಲ್ಲಿ ನಡೀಲಪ್ಪ, ಲೋಕದ ಕಡೆ ಹೋಗಲಾರ್ದಂತೆ ನಿನ್ನ ಕಡೆ ತಿರುಗುವಂತೆ ಮಾಡ್ತಂದೆ. ಇನ್ನು ಯಾರು ಈ ಗ್ರಾಮದಲ್ಲಿ ರಕ್ಷಣೆ ಹೊಂದುವಂತೆ ಮಾಡಪ್ಪ, ಅವರ ಸುತ್ತಲ ನಿನ್ನ ದೂತನಾಗಿ ನಡೆಸುತ್ತಾ ಬರಬೇಕೆಂದು ಚಿಕ್ಕಮನೆ ಪ್ರಾರ್ಥನೆ ಚರಿತ್ರ ಯೇಸುವಿನ ನಾಮದಲ್ಲಿ ನಾವೆಲ್ಲವನ್ನು ಬೇಡಿ ಹೊಂದಿದ್ದೇವೆ ಪರಮಾತ್ಮ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಚಪ್ಪಳೆ ಯಾರು ಬೇಡ. ನಾನಿನ್ನನೆ ಪ್ರೀತಿಸುವೆ, ಹಿಂದಿರುಗೇನು ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆನು. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆನು. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಿನ್ನನೆ ಸೇವಿಸುವೆ, ನಿನ್ನನೆ ಸೇವಿಸುವೆ, ನಿನ್ನನೆ ಸೇವಿಸುವೆ, ಹಿಂದಿರುಗೇನು ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆನು. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ನ ಮಾರ್ಗದಲ್ಲಿ ನಡೆಯುವೆನು. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಿನ್ನನೆ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ, ನಿನ್ನನೆ ಆರಾಧಿಸುವೆ, ಹಿಂದಿರುಗೇನು ನಿನ್ ಸನ್ನಿಧಿಯೊಳು ಸೇರಿ ನಾನು ನಿನ್ ಮಾರ್ಗದಲ್ಲಿ ನಡೆಯುವೆನು. ಕಷ್ಟ ದುಃಖ ಬಂದರು ಹಿಂದಿರುಗೇನು ಹಿಂದಿರುಗೇನು ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧ ದೇವರ ಶಾಶ್ವತವಾದ ಅನ್ಯತೆ ನಡೆಸೋಕೆ ಅಲಂಕರಿಸಬೇಕು. ಕೂಡಿ ಬಂದಿರತಕ್ಕಂಥ ದೇವರ ಸಂಗಡದಲ್ಲಿ ಸಕಲ ಸದ್ಭಕ್ತರ ಸಂಗಡಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಸಂಗಡ ಎಲ್ಲ ಮನುಷ್ಯರ ಸಂಗಡ ಸದಾಕಾಲ ಜೊತೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾಪ್ರಭು ದೇವರಿಗೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ.